ओम नमो भगवते वासुदेवाय। ओम नमो भगवते वासुदेवाय। ओम नमो भगवते वासुदेवाय। नारायणं नमस्कृत्य नरं चैव नरोत्तमं देवीं सरस्वतीं व्यासं ततो जयमुदीरयेत्। अष्टप्रायेषु भद्रेषु नित्यं भागवत सेवया भगवति उत्तमश्लोके भक्तिर्भवति नैष्टिकी। ओम अज्ञानतिमिरान्धस्य ज्ञानाञ्जनशलाकया चक्षुरुन्मिलितं येन तस्मै श्रीगुरवे नमः। नमो विष्णुपादाय कृष्णप्रेष्ठाय भूतले श्रीमते भक्तिवेदान्तस्वामिनिति नामिने। नमस्ते सारस्वते देवे गौरवाणी प्रचारिणे निर्विशेष शून्यवादी पाश्चात्य देशतारिणे। जय श्री कृष्ण चैतन्य प्रभु नित्यानंद श्री अद्वैत गदाधर शिवासादि गौर भक्त वृंद। हरे कृष्ण 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 हरे हरे। हरे राम 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 हरे हरे। ಓಕೆ, ಶ್ರೀಮದ್ ಭಾಗವತ ಸ್ಕಂದ 1 ಅಧ್ಯಾಯ 1 ಶ್ಲೋಕ 4. ಸೊ ಮಂಗಳಾಚರಣೆ ಆಯ್ತು. ಈಗ ಭಾಗವತ ಪ್ರಾರಂಭವಾಗುತ್ತೆ. ನೈಮಿಷೇ ನಿಮಿಷ ಕ್ಷೇತ್ರೇ ಋಷಯ ಶೌನಕಾದಯ ಸತ್ರಂ ಸ್ವರ್ಗಾಯ ಲೋಕಾಯ ಸಹಸ್ರ ಸಮಮಾಸತ. ಒಮ್ಮೆ ನೈಮಿಷಾರಣ್ಯದಲ್ಲಿ ಇದ್ದಂತಹ ಒಂದು ಪವಿತ್ರ ಕ್ಷೇತ್ರದಲ್ಲಿ ಶೌನಕರ ನೇತೃತ್ವದಲ್ಲಿದ್ದ ಮಹಾನ್ ಋಷಿಗಳು ಒಂದು 1000 ವರ್ಷಗಳ ಯಜ್ಞವನ್ನು ಭಗವಂತ ಮತ್ತು ಅವನ ಭಕ್ತರ ತೃಪ್ತಿಗಾಗಿ ಒಂದು 1000 ವರ್ಷದ ಯಜ್ಞವನ್ನು ಮಾಡುವುದಕ್ಕಾಗಿ ಅಲ್ಲಿ ಸೇರಿದರು. ನೈಮಿಷಾರಣ್ಯದಲ್ಲಿ ಒಂದು ಪವಿತ್ರ ಕ್ಷೇತ್ರದಲ್ಲಿ ಶೌನಕರ ನೇತೃತ್ವದಲ್ಲಿದ್ದ ಮಹಾನ್ ಋಷಿಗಳು ಭಗವಂತ ಮತ್ತೆ ಅವನ ಭಕ್ತರ ಸಂತೃಪ್ತಿಗಾಗಿ ಒಂದು 1000 ವರ್ಷದ ಯಜ್ಞವೊಂದನ್ನು ಮಾಡೋದಕ್ಕೆ ನೆರೆದರು. ಪ್ರಭುಪಾದರು ಭಾವಾರ್ಥದಲ್ಲಿ ಬರೀತಾರೆ, ಶ್ರೀಮದ್ ಭಾಗವತದ ಮುನ್ನುಡಿಯನ್ನ ಈಗ ಮೊದಲ 3 ಶ್ಲೋಕಗಳಲ್ಲಿ ಕೊಡಲಾಗಿದೆ. ಈಗ ಈ ಮಹಾಗ್ರಂಥದ ಮುಖ್ಯ ವಿಷಯವನ್ನ ಇಲ್ಲಿ ಪ್ರಸ್ತುತಪಡಿಸಲಾಗ್ತಾ ಇದೆ. ಶ್ರೀಲ ಶುಕದೇವ ಗೋಸ್ವಾಮಿಯವರು ಶ್ರೀಮದ್ ಭಾಗವತವನ್ನ ಮೊದಲ ಬಾರಿ ನಿರೂಪಿಸಿದರು. ಆಮೇಲೆ ಅದನ್ನ 2ನೇ ಸತಿ ಇಲ್ಲಿ ನೈಮಿಷಾರಣ್ಯದಲ್ಲಿ ಹೇಳಲಾಗ್ತಾ ಇದೆ. ಶುಕದೇವ ಗೋಸ್ವಾಮಿಯವರು ಆಗ್ಲೇ ಭಾಗವತವನ್ನ ಹೇಳಿದ್ದನ್ನ ಇಲ್ಲಿ ನೈಮಿಷಾರಣ್ಯದಲ್ಲಿ ಸೂತ ಗೋಸ್ವಾಮಿಯವರು ಶೌನಕರ ನೇತೃತ್ವದಲ್ಲಿದ್ದ ಋಷಿಗಳಿಗೆ ಹೇಳ್ತಾರೆ. ಸೊ ಭಾಗವತದಲ್ಲಿ ಕಾನ್ವರ್ಸ್, ಒಂದು ಸಂವಾದದೊಳಗೆ ಇನ್ನೊಂದು ಸಂವಾದ, ಆ ಸಂವಾದದೊಳಗೆ ಇನ್ನೊಂದು ಸಂವಾದ, ಈ ರೀತಿ ನಡೀತಾ ಇರತ್ತೆ. ಸೊ ಒಂದೊಂದ್ಸತಿ ನಮಗೆ ಗೊತ್ತಾಗದೇ ಇಲ್ಲ ಯಾರ ಜೊತೆ ಮಾತಾಡ್ತಾ ಇದ್ದಾರೆ ಅಂತ. ಅಷ್ಟು ಯಾರಿಗೋ ಪ್ರಶ್ನೆ ಕೇಳ್ತಾರೆ, ಅದಕ್ಕೆ ಉತ್ತರವಾಗಿ ಅವರು ಇನ್ನೊಂದು ಸಂಭಾಷಣೆಯನ್ನ ನಿರೂಪಿಸ್ತಾರೆ, ಆ ಸಂಭಾಷಣೆಯಲ್ಲಿ ಅವರು ಇನ್ಯಾರನ್ನೂ ಉಲ್ಲೇಖಿಸ್ತಾರೆ, ಈ ರೀತಿ. ಆದ್ರೆ ಭಾಗವತ ಮೊದಲನೇ ಸತಿ ಶುಕದೇವ್ ಗೋಸ್ವಾಮಿ ಅವರು ಪರೀಕ್ಷಿತ ಮಹಾರಾಜನಿಗೆ ಹೇಳಿದ್ದು. ಈಗ 2ನೇ ಸತಿ ನೈಮಿಷಾರಣ್ಯದಲ್ಲಿ ಸೂತ ಗೋಸ್ವಾಮಿ ಅವರು ಶೌನಕಾದಿ ಋಷಿಗಳಿಗೆ ಹೇಳ್ತಾ ಇದ್ದಾರೆ. ವಾಯವೀಯ ತಂತ್ರ ಅದರಲ್ಲಿ ಹೇಳಲಾಗಿದೆ, ಬ್ರಹ್ಮ ಈ ಒಂದು ನಿರ್ದಿಷ್ಟ ಬ್ರಹ್ಮಾಂಡದ ಇಂಜಿನಿಯರ್, ಅವನು ಒಂದು ಮಹಾ ಚಕ್ರವನ್ನ ಕಲ್ಪಿಸ್ಕೊಳ್ತಾನೆ. ಅದು ಇಡೀ ಬ್ರಹ್ಮಾಂಡವನ್ನ ಒಳಗೊಂಡಿರಬೇಕು, ಅಂತಹ ದೊಡ್ಡ ಚಕ್ರ. ಆ ಚಕ್ರದ ಕೀಲು ಅಥವಾ ಹಬ್ ಅದು ನೈಮಿಷಾರಣ್ಯದಲ್ಲಿ ಇದೆ ಅಂತ. ಅಂದ್ರೆ ನೈಮಿಷಾರಣ್ಯವನ್ನ ಮಧ್ಯದ ಒಂದು ಕೇಂದ್ರವಾಗಿಸ್ಕೊಂಡು ಒಂದು ಚಕ್ರ ಇದೆ. ಅಂದ್ರೆ ನೈಮಿಷಾರಣ್ಯ ಅಷ್ಟು ಮುಖ್ಯವಾದ ಜಾಗ. ಬ್ರಹ್ಮ ಕೂಡ ಸೃಷ್ಟಿಯಲ್ಲಿ ಅದನ್ನ ಒಂದು ಕೇಂದ್ರವಾಗಿ ಮಾಡ್ಕೊಂಡಿದ್ದ. ಅದೇ ರೀತಿಯಲ್ಲಿ ಇನ್ನೊಂದು ವರಾಹ ಪುರಾಣದಲ್ಲೂ ಕೂಡ ನೈಮಿಷಾರಣ್ಯದ ಬಗ್ಗೆ ಉಲ್ಲೇಖ ಇದೆ. ಅಲ್ಲಿ ಹೇಳಲಾಗ್ತಾ ಇದೆ, ಈ ಜಾಗದಲ್ಲಿ ಯಜ್ಞವನ್ನು ಮಾಡೋದ್ರಿಂದ ಅಸುರರ ಶಕ್ತಿ ಕ್ಷೀಣಿಸುತ್ತೆ ಅಂತ, ಅಥವಾ ಅದು ಸದೆ ಬಡಿಬೋದು ಅಸುರರ ಶಕ್ತಿಯನ್ನ. ಹೀಗೆ ಬ್ರಾಹ್ಮಣರು ನೈಮಿಷಾರಣ್ಯವನ್ನ ಅಂತಹ ಯಜ್ಞ ಕಾರ್ಯಗಳಿಗಾಗಿ ಅದಕ್ಕೆ ಆದ್ಯತೆ ನೀಡ್ತಾರೆ. ಅಂತಹ ಪವಿತ್ರ ಕ್ಷೇತ್ರ ನೈಮಿಷಾರಣ್ಯ. ಇವಾಗ ಪ್ರಭುಪಾದರು ಈ ಶ್ಲೋಕದಲ್ಲಿ ಭಗವಂತ ಮತ್ತು ಭಕ್ತರ ಸಂತೃಪ್ತಿಗಾಗಿ ಒಂದು ಯಜ್ಞವನ್ನು ಅಂತ ಹೇಳಿದ್ದಕ್ಕೆ ಇಲ್ಲಿ ಭಕ್ತರ ಬಗ್ಗೆ ಮಾತಾಡ್ತಾ ಇದ್ದಾರೆ.
ವಿಷ್ಣುವಿನ ಭಕ್ತರು ಎಲ್ಲಾ ತರದ ಯಜ್ಞಗಳನ್ನ ಅವನ ತೃಪ್ತಿಗಾಗಿ ಅರ್ಪಿಸ್ತಾರೆ, ವಿಷ್ಣುವಿನ ತೃಪ್ತಿಗಾಗಿ ಅರ್ಪಿಸ್ತಾರೆ. ಹ್ಮ್ ಇದನ್ನ ಕೇಳಿಸ್ಕೊಳ್ಳಿ, ಭಕ್ತರ ಗುಣಲಕ್ಷಣಗಳು ಏನು ಅಂತ ಇಲ್ಲಿ. ಮೊದಲು ಎಲ್ಲಾ ಕಾರ್ಯಗಳನ್ನು ವಿಷ್ಣುವಿಗಾಗಿ, ವಿಷ್ಣುವಿನ ಸಂತೃಪ್ತಿಗಾಗಿ ಅರ್ಪಿಸ್ತಾರೆ. ಅವರು ಯಾವಾಗ್ಲೂ ಭಗವಂತನ ಸೇವೆಯೆಡೆಗೆ ಆಸಕ್ತರಾಗಿರ್ತಾರೆ. ಅರೆ ಪತಿತಾತ್ಮರು, ಆತ್ಮಗಳು, ಅವರು ಭೌತಿಕ ಅಸ್ತಿತ್ವದಲ್ಲಿ ಸಿಗುವಂತಹ ಸುಖಕ್ಕೆ ಅಂಟ್ಕೊಂಡಿರ್ತಾರೆ. ಅರೆ ಭಕ್ತರು ಭಗವಂತನ ಸೇವೆಗೆ ಅಂಟ್ಕೊಂಡಿರ್ತಾರೆ. ಇದೇ ವ್ಯತ್ಯಾಸ. ಭಕ್ತರಿಗೂ ಭಕ್ತರಲ್ಲದೆ ಇರೋರು ಭೌತಿಕ ಇಂದ್ರಿಯ ಭೋಗದ ಹಿಂದೆ ಆಸಕ್ತರಾಗಿರ್ತಾರೆ. ಭಕ್ತರು ಭಗವಂತನ ಸೇವೆಗೆ ಆಸಕ್ತರಾಗಿರ್ತಾರೆ. ಭಗವದ್ಗೀತೆಯಲ್ಲಿ ಹೇಳಲಾಗಿದೆ, ಈ ಭೌತಿಕ ಜಗತ್ತಿನಲ್ಲಿ ವಿಷ್ಣುವಿನ ಸಂತೃಪ್ತಿಗಾಗಿ ಬಿಟ್ಟು ಬೇರೆ ಯಾವುದೇ ಕಾರಣಕ್ಕಾಗಿ ಯಾವ ಕಾರ್ಯವನ್ನು ಮಾಡಿದ್ರೂ ಕೂಡ ಅದು ಮಾಡ್ತಾ ಇರೋ ವ್ಯಕ್ತಿಯನ್ನ ಬಂಧನಕ್ಕೆ ಒಳಗಾಗಿಸುತ್ತೆ. ಅಂದ್ರೆ ಮಾಡ್ತಾ ಇರೋ ಕಾರ್ಯ ವಿಷ್ಣುವಿನ ಸಂತೃಪ್ತಿಗಾಗಿ ಆಗಿರದೆ ಹೋದ್ರೆ ಅದು ಬಂಧನಕ್ಕೆ ಕಾರಣ. ಅದು ಒಳ್ಳೆ ಕೆಲಸ ಇರ್ಬೋದು, ಕೆಟ್ಟ ಕೆಲಸ ಇರ್ಬೋದು. ಸೊ ಇದನ್ನ ನಾವು ಅರ್ಥ ಮಾಡ್ಕೋಬೇಕು. ವಿಷ್ಣುವಿನ ತೃಪ್ತಿಗಾಗಿ ಮಾಡೋ ಕೆಲಸಗಳು ಮಾತ್ರ ನಮ್ಮನ್ನ ಬಂಧನದಿಂದ ಮುಕ್ತವಾಗಿಸುತ್ತೆ. ಅಂದ್ರೆ ಅಂತಹ ಕರ್ಮವನ್ನ ಅಕರ್ಮ ಅಂತ ಕರೀತಾರೆ. ಆ ಕರ್ಮದಿಂದ ಕರ್ಮ ಫಲ ಇಲ್ಲ. ಯಾವ ಕರ್ಮವನ್ನ ನಾವು ವಿಷ್ಣುವಿಗಾಗಿ ಮಾಡ್ತೀವೋ ಆ ಕರ್ಮದಿಂದ ಕರ್ಮ ಫಲ ಇಲ್ಲ. ಹಾಗಾಗಿ ನಮಗೆ ಬಂಧನಕ್ಕೆ ಕಾರಣವಾಗುವುದಿಲ್ಲ. ಆದರೆ ವಿಷ್ಣುವಿಗಾಗಿ ಅಲ್ಲದೆ ನಮಗೋಸ್ಕರ ನಾವು ಕಾರ್ಯಗಳನ್ನ ಮಾಡಿದಾಗ ಅದು ಕರ್ಮ ವಿಕರ್ಮವಾಗಿ ಗುರುತಿಸಲ್ಪಡುತ್ತೆ. ಒಳ್ಳೆ ಕೆಲಸ ಇದ್ರೆ ಕರ್ಮ, ಕೆಟ್ಟ ಕೆಲಸ ಇದ್ರೆ ವಿಕರ್ಮ. ಮತ್ತೆ ಅದಕ್ಕೆ ಇರುವಂತಹ ಕರ್ಮ ಫಲಗಳು ನಾವು ಅದರ ಕರ್ಮ ಫಲಗಳಿಂದ ಬಂಧಿತರಾಗೋಗ್ತೀವಿ. ಹಾಗಾಗಿ ಎಲ್ಲಾ ಕಾರ್ಯಗಳನ್ನು ವಿಷ್ಣುವಿನ ಸಂತೃಪ್ತಿಗಾಗಿ ಯಜ್ಞವೆಂಬಂತೆ ಮಾಡಬೇಕು. ವಿಷ್ಣು ಮತ್ತೆ ಅವನ ಭಕ್ತರ ಸಂತೃಪ್ತಿಗಾಗಿ. ವಿಷ್ಣು ಅಂದ್ರೆ ವಿಷ್ಣುವಿನ ಪ್ರತಿನಿಧಿಗಳು, ಶ್ರೇಷ್ಠ ವೈಷ್ಣವರು, ಅವರ ಸಂತೃಪ್ತಿಗಾಗಿ ಅಥವಾ ವಿಷ್ಣುವಿನ ಸಂತೃಪ್ತಿಗಾಗಿ ಮಾಡಬೇಕು ಎಲ್ಲಾ ಕಾರ್ಯಗಳನ್ನು. ಆಗ ಎಲ್ಲರಿಗೂ ಶಾಂತಿ ಸಮೃದ್ಧಿ ಲಭಿಸುತ್ತೆ. ಇವಾಗ ನೋಡಿ, ಭೌತಿಕ ಜಗತ್ತಿನಲ್ಲಿ ಎಲ್ಲರೂ ಕೂಡ ಶಾಂತಿ ಸಮೃದ್ಧಿ ಸಂತೋಷ ಇದಕ್ಕೋಸ್ಕರ ಹುಡುಕ್ತಾ ಇದಾರೆ. ಮಾರ್ಗ ಗೊತ್ತಿಲ್ಲ. ಇಲ್ಲಿ ಒಂದು ವಾಕ್ಯದಲ್ಲಿ ಪ್ರಭುಪಾದರು ಹೇಳ್ಬಿಡ್ತಾ ಇದ್ದಾರೆ, ಸುಮ್ಮನೆ ವಿಷ್ಣು ಅಥವಾ ವಿಷ್ಣುವಿನ ಭಕ್ತರ ಸಂತೃಪ್ತಿಗಾಗಿ ನಾವು ಕಾರ್ಯಗಳನ್ನ ಮಾಡಿದ್ರೆ ಅದರಿಂದ ನಮಗೆ ಶಾಂತಿ ಸಮೃದ್ಧಿ ಎಲ್ಲ ಸಿಗತ್ತೆ, ಇನ್ನೇನು ಮಾಡ್ಬೇಕಾಗಿಲ್ಲ. ಆದ್ರೆ ಜನರು ತಮ್ಮ ಇಂದ್ರಿಯ ಭೋಗಕ್ಕೋಸ್ಕರ ಕಷ್ಟ ಪಡ್ತಾ ಇದಾರೆ. ಆ ಇಂದ್ರಿಯ ಭೋಗದಿಂದ ನಮಗೆ ಸುಖ ಸಿಗುತ್ತೆ ಅಂತ ಒಂದು ಅಪೇಕ್ಷೆ, ಅದೇ ಸಿಗೋದಿಲ್ಲ. ಅದು ಈ ಭೌತಿಕ ಜಗತ್ತಿನ ಸತ್ಯಾಂಶ. ಅದನ್ನ ನಾವು ತಿಳ್ಕೋಬೇಕು. ಭಾಗವತದಲ್ಲಿ ಅದಕ್ಕೆ ಹೇಳ್ತಾರೆ, ಪುನಃ ಪುನಃ ಚರ್ವಿತ ಚರ್ವಣಾನಂ. ಅದನ್ನೇ ಮಾಡ್ತಾನೆ ಇದೀವಿ ನಾವು. ಅದೇ ವಿಷಯ. ಈ ಒಂದು ಜನ್ಮದಲ್ಲೂ ನಾವು ನೋಡ್ಬೋದು, ಒಂದೊಂದು ವಿಷಯವನ್ನ ನಾವು ಮತ್ತೆ 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 ಅದೇ ಪ್ರಯತ್ನ ಮಾಡ್ತಾ ಇರ್ತೀವಿ. ಉದಾಹರಣೆಗೆ ನಾನು ಸಾಮಾನ್ಯವಾಗಿ ಉದಾಹರಣೆ ಕೊಡ್ತೀನಿ. ಮನೆಯಲ್ಲಿ ಯಾರು ನಡುವೆ ಮನಸ್ತಾಪ ಆಗಿ ಏನಾದರೂ ಚರ್ಚೆ ನಡೀತಾ ಇದ್ರೆ, ಸಾಮಾನ್ಯವಾಗಿ ಪತಿ ಮತ್ತೆ ಪತ್ನಿಯರ ನಡುವೆ ಪತಿ ಒಂದ್ ವಾಕ್ಯ ಹೇಳ್ತಾನೆ, ಪತ್ನಿ ಇನ್ನೊಂದು ವಾಕ್ಯ ಹೇಳ್ತಾಳೆ. ಪತಿ ತಿರ್ಗಾ ಇನ್ನೊಂದು ವಾಕ್ಯ ಹೇಳ್ತಾನೆ, ಪತ್ನಿ ಇನ್ನೊಂದು ಹೇಳ್ತಾಳೆ. ಇದನ್ನ ರೆಕಾರ್ಡ್ ಮಾಡಿದ್ರೆ ಯಾರಾದ್ರೂ 16 ವರ್ಷಗಳಿಂದ ಇದೇ ಡೈಲಾಗ್ಗಳು ನಡೀತಾ ಇದೆ. ಅಂದ್ರೆ ಅದೇ ಅಪೇಕ್ಷೆ. ಯಾರಿಗೋ ಒಂದೇನೋ ಒಂದು ಎಕ್ಸ್ಪೆಕ್ಟೇಷನ್ ಇದೆ, ಅದು ಸಿಗ್ತಾ ಇಲ್ಲ. ಹಾಗಾಗಿ ಅವ್ರೇನೋ ಹೇಳ್ತಾರೆ, ಇನ್ನೊಬ್ರು ಇನ್ನೊಂದು ಎಕ್ಸ್ಪೆಕ್ಟೇಷನ್ ಇಟ್ಕೊಂಡು ಇನ್ನೊಂದು ಹೇಳ್ತಾರೆ. ಹೀಗೆ ಅದನ್ನೇ ಮಾಡ್ತಾನೆ ಇದೀವಿ ನಾವು. ಅದದೇ ವಿಷಯ, ಅದದೇ ಪ್ರಯತ್ನ, ಅದೇ ಕಾರ್ಯ ಮಾಡೋದ್ರಿಂದ ಸಂತೋಷ ಸಿಗುತ್ತೆ ಅಂತ ಮತ್ತೆ ಮತ್ತೆ ಅದೇ ಪ್ರಯತ್ನ ಮಾಡ್ತಾ ಇದೀವಿ. ಅದಕ್ಕೆ ಇಲ್ಲಿ ಹೇಳ್ತಾ ಇದಾರೆ, ಒಂದು ಕಬ್ಬಿನ ರಸ, ಕಬ್ಬಿನ ಜಲ್ಲೆಯನ್ನ ಮೆಷಿನ್ ಒಳಗೆ ಹಾಕಿ ಅವ್ನು ಸುತ್ತಿಸ್ತಾನೆ. ಒಂದ್ ಹನಿ ಬೀಳೋ ತನಕ ಅದನ್ನ ಬಿಡೋದಿಲ್ಲ ಅವನು. ಅದೇ ರೀತಿ ನಾವು ಈ ಭೌತಿಕ ಜಗತ್ತನ್ನ ಮತ್ತೆ 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 ಅದೇ ಪ್ರಯತ್ನ. ಇಂದ್ರಿಯ ಭೋಗ, ಇದರಿಂದ ಸಂತೋಷ ಸಿಗುತ್ತೆ, ಅದರಿಂದ ಸಂತೋಷ ಸಿಗುತ್ತೆ, ಇನ್ನೊಂದರಿಂದ ಸಿಗುತ್ತೆ. ಅಂದ್ರೆ ಯಾವ್ದ್ರಿಂದನೂ ಸಿಕ್ಕಿಲ್ಲ. ಯಾವ್ದ್ರಿಂದ ಸಿಗುತ್ತೆ? ಕೃಷ್ಣ ಭಗವದ್ಗೀತೆಯಲ್ಲಿ ಹೇಳ್ತಾನೆ, ಅಶಾಂತಸ್ಯ ಕುತ ಸುಖಂ. ಯಾರಿಗೂ ಸಂತೋಷ ಬೇಕು ಅಂದ್ರೆ ಅದಕ್ಕೆ ಶಾಂತಿ ಅವಶ್ಯಕ.
ಮತ್ತೆ ಹೇಳ್ತಾನೆ ಕೃಷ್ಣ, ಆಪೂರ್ಯಮಾನಂ ಅಚಲ ಪ್ರತಿಷ್ಠಂ ಸಮುದ್ರಮಾಪ ಪ್ರವಿಶಂತಿ ಯದ್ದತಿ ತದ್ವತ್ ಕಾಮಯಂ ಪ್ರವಿಶಂತಿ ಸರ್ವೇ ಸಶಾಂತಿ ಮಾಪ್ನೋತಿ ನ ಕಾಮಕಾಮಿ. ಯಾರು ಮನಸ್ಸಿನಲ್ಲಿ ಎಲ್ಲಾ ತರಹದ ಆಸೆಗಳು ಬರ್ತಾ ಇದೆ, ಆ ಎಲ್ಲಾ ಆಸೆಗಳನ್ನ ಪೂರೈಸ್ಕೊಳ್ಳಕ್ಕೆ ಯಾರು ಪ್ರಯತ್ನ ಮಾಡ್ತಾ ಇದಾರೋ ಅವ್ರಿಗೆ ಶಾಂತಿ ಲಭ್ಯ ಇಲ್ಲ. ಮತ್ತೆ ಹೇಳ್ತಾ ಇದ್ದಾರೆ, ಶಾಂತಿ ಇಲ್ಲದೆ ಸಂತೋಷ ಎಲ್ಲಿದೆ? ಹಾಗಾಗಿ ಶಾಂತಿಯ ಮಾರ್ಗ ನಮ್ಮ ನಮ್ಮ ಮನಸ್ಸಿಗೆ ಬರೋ ಆಸೆಗಳನ್ನ ಪೂರೈಸ್ಕೊಳ್ಳೋದ್ರಲ್ಲ ಇರೋದು. ಶಾಂತಿಯ ಮಾರ್ಗ ಕೃಷ್ಣನ ಭಕ್ತರ ಸಂತೃಪ್ತಿಗಾಗಿ ಕೆಲಸ ಮಾಡೋದ್ರಿಂದ ಸಿಗೋದು ಶಾಂತಿ. ಶಾಂತಿ ಜೊತೆನೇ ಸಂತೋಷ ಸಿಕ್ಬಿಡುತ್ತೆ. ಈ ಸಂತೋಷಕ್ಕೆ ಒಂದು ರಹಸ್ಯ ಇದೆ. ಅದೇನಂದ್ರೆ, ಭಗವಂತ ತೃಪ್ತನಾದ್ರೆ ನಾವು ಸಂತೃಪ್ತರಾಗ್ತೀವಿ. ಗುರುಗಳು ಸಂತೃಪ್ತರಾದ್ರೆ ನಾವು ಸಂತೃಪ್ತರಾಗ್ತೀವಿ. ಆಟೋಮೆಟಿಕ್ ಅಂದ್ರೆ ಇವಾಗ ಯಾವುದೋ ಒಂದು ಮರದ ಬುಡಕ್ಕೆ ನಾವು ನೀರು ಎರೆದಾಗ ಆಟೋಮೆಟಿಕ್ ಆಗಿ ಆ ನೀರು, ಆ ಪೌಷ್ಟಿಕಾಂಶ ಎಲ್ಲ ಮರದ ಎಲ್ಲೆಡೆ, ಹೂವು, ಹಣ್ಣು ಇತ್ಯಾದಿ ಎಲ್ಲ ಕಡೆ ಹೋಗುತ್ತೆ. ಅದೇ ರೀತಿ ಭಗವಂತ ಅಥವಾ ಭಗವಂತನ ಭಕ್ತರು ಸಂತೃಪ್ತರಾದ್ರೆ ನಾವು ಸಂತೃಪ್ತರಾಗ್ತೀವಿ ಸಹಜವಾಗಿ. ಅದಕ್ಕೇನು ವಿಶೇಷ ಪ್ರಯತ್ನ ಮಾಡಬೇಕಾಗಿಲ್ಲ. ಇದೇ ಶಾಂತಿ ಸಮೃದ್ಧಿಗೆ ಮಾರ್ಗ. ಅರ್ಥ ಮಾಡ್ಕೋಬೇಕು. ಇಂದ್ರಿಯ ಭೋಗವನ್ನ ಪಡ್ಕೊಳ್ಳೋ ಪ್ರಯತ್ನದಿಂದ ನಾವು ಯಾವತ್ತೂ ಸಂತೋಷ ಪಡೆಯಲ್ಲ. ಮತ್ತೆ ಈಗ ಮಹರ್ಷಿಗಳು ಯಾರು? ಮಹರ್ಷಿಗಳ ಬಗ್ಗೆ ಬರಿತಾ ಇದ್ದಾರೆ ಪ್ರಭುಪಾದರು. ಮಹರ್ಷಿಗಳು ಅಂದ್ರೆ ಯಾವಾಗಲೂ ಸಾಮಾನ್ಯ ಜನರಿಗೆ ಒಳಿತನ್ನ ಮಾಡೋ ಒಂದು ಆತಂಕ ಅವ್ರಿಗೆ. ಏನ್ ಮಾಡೋದು, ಹೇಗೆ ಇವ್ರನ್ನ ಸರಿಯಾದ ಇವ್ರಿಗೆ ಒಳ್ಳೇದನ್ನ ಮಾಡೋದು? ಜನ ಹಿಂಗೆ ಕುರುಡಾಗಿ ಅಜ್ಞಾನದಲ್ಲಿ ಬಿದ್ದ್ಬಿಟ್ಟಿದಾರಲ್ಲ, ಇವ್ರನ್ನ ಹೇಗೆ ಮೇಲೆತ್ತೋದು? ಇದು ಮಹರ್ಷಿಗಳ ಯೋಚನೆ. ಹಾಗಾಗಿ ಆ ಶೌನಕರ ನೇತೃತ್ವದಲ್ಲಿದ್ದ ಋಷಿಗಳು ನೈಮಿಷಾರಣ್ಯದಲ್ಲಿ ಸಭೆ ಸೇರಿದ್ದಾರೆ. ಒಂದು ಮಹಾ ಸತತವಾದ ಯಜ್ಞಾಚರಣೆ ಮಾಡೋದಕ್ಕೆ. ಅರೆ ಅದೇ ಇಲ್ಲಿ ಪ್ರಭುಪಾದರು ಬರ್ತಾ ಇದ್ದಾರೆ, ಯಾರಿಗೆ ಇವೆಲ್ಲ ವಿಷಯಗಳು ಮರ್ತೋಗ್ಬಿಟ್ಟಿದ್ದಾರೆ ಅವ್ರಿಗೆ. ಅಂದ್ರೆ ಯಜ್ಞ ಅದು ಇದು ಎಲ್ಲ ಇತ್ತು ಅನ್ನೋ ಮರ್ತು ಬಿಟ್ಟಿದ್ದಾರೆ ಅಂಥವ್ರಿಗೆ ಈ ಶಾಂತಿ ಸಮೃದ್ಧಿಗೆ ಸರಿಯಾದ ಮಾರ್ಗ ಗೊತ್ತಿಲ್ಲ. ಆದರೆ ಋಷಿಗಳಿಗೆ ಗೊತ್ತು. ಹಾಗಾಗಿ ಎಲ್ಲಾ ಜನರ ಒಳಿತಿಗಾಗಿ ಅವರು ಜಗತ್ತಿನಲ್ಲಿ ಶಾಂತಿ ತರುವಂತಹ ಕಾರ್ಯಗಳನ್ನು ಮಾಡೋದಕ್ಕೆ ಅವರು ಆತಂಕಿತರಾಗಿರ್ತಾರೆ. ಅವರು ಎಲ್ಲಾ ಜೀವಿಗಳಿಗೆ ನಿಜವಾದ ಹಿತೈಷಿಗಳು, ಸ್ನೇಹಿತರು. ಮತ್ತೆ ಮಹಾ ವೈಯಕ್ತಿಕ ಅಸೌಕರ್ಯದ ಅಪಾಯವಿದ್ರೂ ಕೂಡ ಅವರು ಯಾವಾಗಲೂ ಜನರ ಒಳಿತಿಗಾಗಿ ಭಗವಂತನ ಸೇವೆಯಲ್ಲಿ ತೊಡಗಿರ್ತಾರೆ. ಜನರ ಒಳಿತಿಗಾಗಿ ಭಗವಂತನ ಸೇವೆಯಲ್ಲಿ ತೊಡಗೋದು. ಸಮಾಜ ಕಲ್ಯಾಣ ಕಾರ್ಯ ಅಂದ್ರೆ ಜನರ ಭೌತಿಕ ಸಮಸ್ಯೆಗಳನ್ನ ಪರಿಹರಿಸೋದು. ಆದರೆ ಆಧ್ಯಾತ್ಮಿಕ ಕಲ್ಯಾಣ ಕಾರ್ಯ ಅಂದ್ರೆ ಜನರ ಒಳಿತಿಗಾಗಿ ಭಗವಂತನ ಸೇವೆಯಲ್ಲಿ ತೊಡಗೋದು. ಆ ಮೂಲಕ ಭೌತಿಕ ಸಮಸ್ಯೆಗಳು ಕೂಡ ಬಗೆಹರಿಯುತ್ತವೆ. ಆಧ್ಯಾತ್ಮಿಕತೆಯಿಂದ ಕೇವಲ ನಾವು ಆಧ್ಯಾತ್ಮಿಕವಾಗಿ ಮುಂದುವರಿತೀವಿ ಅಷ್ಟೇ ಅಲ್ಲ, ಭೌತಿಕ ಸಮಸ್ಯೆಗಳು ಕೂಡ ಬಗೆಹರಿಯುತ್ತವೆ. ಅದು ಪ್ರಭುಪಾದರು ಭಗವದ್ಗೀತೆಯಲ್ಲಿ ಬರ್ದಿದ್ದಾರೆ. ಯಾರು ಆಧ್ಯಾತ್ಮಿಕವಾಗಿ ಮುಂದುವರಿತಾರೋ ಅವರು ಭೌತಿಕ ಜೀವನನೂ ಕೂಡ ಕೃಷ್ಣನೇ ನಡ್ಸ್ಕೊಂಡು ಹೋಗ್ತಾನೆ, ತಲೆ ಕೆಡಿಸ್ಕೋಬೇಕಾಗಿಲ್ಲ. ಆದ್ರೆ ಅದಕ್ಕೆ ನಂಬಿಕೆ ಬೇಕು, ಕೃಷ್ಣನಲ್ಲಿ ನಂಬಿಕೆ ಬೇಕು. ಹೌದು, ನಾನು ಕೃಷ್ಣ ಒಂದು ರೀತಿಯಲ್ಲಿ ಹೀಗೆ ಹೇಳ್ತಾನೆ, ನೀನು ನನ್ನ ಸೇವೆಯನ್ನು ಮಾಡು, ನಾನು ನಿನಗೆ ಬೇಕಾಗಿರೋ ನಿನ್ನ ಕಾರ್ಯಗಳನ್ನು ನಾನು ಮಾಡ್ತೀನಿ. ನೀನು ನನ್ನ ಕಾರ್ಯ ಮಾಡು, ನಾನು ನಿನ್ನ ಕಾರ್ಯ ಮಾಡ್ತೀನಿ. ಕೃಷ್ಣನ ಕಾರ್ಯ ಏನು? ಎಲ್ಲಾ ಬದ್ಧ ಜೀವಿಗಳನ್ನ ಭಕ್ತಿಗೆ ಕರ್ಕೊಂಡು ಬರೋದು. ಹಾಗಾಗಿ ಯಾರು ಈ ಕಾರ್ಯವನ್ನು ಮಾಡ್ತಾರೋ ಕೃಷ್ಣ ಆ ವ್ಯಕ್ತಿಯ ಕಾರ್ಯವನ್ನ ಮಾಡ್ತಾರೆ. ಆ ವ್ಯಕ್ತಿಯ ಕಾರ್ಯ ಏನು? ಮನೆಯನ್ನ ನೋಡ್ಕೊಳ್ಳೋದು, ಇದು ಅದು, ಅದೆಲ್ಲವನ್ನ ಕೃಷ್ಣ ನೋಡ್ಕೋತಾನೆ. ಹಾಗಾಗಿ ಇದು ನಿಜವಾದ, ಪ್ರಭುಪಾದರು ಅದಕ್ಕೆ ಹೇಳ್ತಾ ಇದ್ರು, ಇದು ನಿಜವಾದ ಸಮಾಜ ಕಲ್ಯಾಣ ಕಾರ್ಯ. ಯಾವುದು? ಕೃಷ್ಣ ಪ್ರಜ್ಞೆಯನ್ನು ಹರಡೋದು. ಯಾರೋ ಹೊಟ್ಟೆ ಹಸ್ಕೊಂಡಿದ್ದಾರೆ, ಅವ್ರಿಗೆ ಒಂದು ಹೊತ್ತು ನಾವು ಊಟ ಕೊಡ್ಬೋದು. ಆಮೇಲೆ ಸಂಜೆ ಮುಂದಿನ ದಿನ ಯಾರು ಕೊಡ್ತಾರೆ? ಇನ್ಯಾರು ಕೊಡ್ಬೇಕಾಗತ್ತಲ್ವಾ? ಅವ್ರ ಹಣೆ ಬರದಲ್ಲಿದ್ರೆ ಅವ್ರಿಗೆ ಸಿಗುತ್ತೆ. ನಾವೇನಾದ್ರೂ ಆ ವ್ಯಕ್ತಿಗೆ ಪ್ರಸಾದ ಕೊಟ್ರೆ, ಅವ್ರಿಗೆ ಹರಿಕೃಷ್ಣ ಮಹಾಮಂತ್ರ ಜಪ ಕೊಟ್ರೆ ಅವ್ರಿಗೆ ಶಾಶ್ವತವಾದ ಒಳಿತಾಗತ್ತೆ ಅದರಿಂದ. ಇದು ಭಕ್ತಿಯ ಶಕ್ತಿ. ಭಗವಾನ್ ವಿಷ್ಣು ಒಂದು ಮಹಾ ವೃಕ್ಷವಿದ್ದಂತೆ. ಮತ್ತೆ ಮಿಕ್ಕೆಲ್ಲರೂ ದೇವತೆಗಳು, ಮನುಷ್ಯರು, ಸಿದ್ಧರು, ಚಾರಣರು, ವಿದ್ಯಾಧರರು ಮತ್ತು ಇತರ ಜೀವಿಗಳು ಎಲ್ಲ ಕೊಂಬೆ ಇದ್ದಂಗೆ, ಎಲೆ ಇದ್ದಂಗೆ, ಟೊಂಗೆ ಇದ್ದಂಗೆ. ಬುಡಕ್ಕೆ ನೀರೆರಿಯುವ ಮೂಲಕ ವೃಕ್ಷದ ಎಲ್ಲಾ ಭಾಗಗಳು ತಂತಾನೆ
ಪೋಷಿಸಲ್ಪಡುತ್ತೆ. ಯಾವ ವೃಕ್ಷಗಳು, ಯಾವ ಎಲೆಗಳು ಅಥವಾ ಕೊಂಬೆಗಳು ಆ ಮರದಿಂದ ಬೇರ್ಪಟ್ಟಿವೆಯೋ ಅವಕ್ಕೆ ತೃಪ್ತಿ ಆಗೋದಿಲ್ಲ, ಅವಕ್ಕೆ ಪೌಷ್ಟಿಕಾಂಶ ಸಿಗೋದಿಲ್ಲ. ಮರದೊಂದಿಗೆ ಸಂಬಂಧದಲ್ಲಿರುವಂತಹ ಎಲ್ಲ ಎಲೆ, ಹೂವು, ಕೊಂಬೆ ಇತ್ಯಾದಿ ಎಲ್ಲಕ್ಕೂ ಆ ಪೌಷ್ಟಿಕಾಂಶ ತಲುಪುತ್ತೆ. ಆದರೆ ಯಾವುದೋ ಒಂದು ಎಲೆ ಮರದಿಂದ ಬೇರ್ಪಟ್ಟು ಕೆಳಗಡೆ ಬಿದ್ದಿದೆ ಅಥವಾ ಕೊಂಬೆ ಬೇರ್ಪಟ್ಟು ಕೆಳಗಡೆ ಬಿದ್ದಿದೆ, ಅದಕ್ಕೆ ಪೌಷ್ಟಿಕಾಂಶ ಸಿಗೋದಿಲ್ಲ. ಮತ್ತೆ ಆ ಎಲೆಗಳು ಇತ್ಯಾದಿ ಕ್ರಮೇಣವಾಗಿ ಒಣಗೋಗ್ಬಿಡತ್ವೆ. ಅದೇ ರೀತಿ ಮಾನವ ಸಮಾಜ ಯಾವಾಗ ಭಗವಂತನಿಂದ ಬೇರ್ಪಟ್ಟಿರುತ್ತೋ ಆಗ ಅದಕ್ಕೆ ಸಂತೋಷಕ್ಕೆ ಮಾರ್ಗ ಇಲ್ಲ. ಎಷ್ಟೇ ನೀರೆರೆದ್ರೂ ಕೂಡ ಏನು ಪ್ರಯೋಜನ ಆಗಲ್ಲ. ಹಾಗೆ ನೀರೆರೆಯುವ ವ್ಯಕ್ತಿ ಸುಮ್ಮನೆ ಸಮಯ, ಸೌಕರ್ಯ, ಶಕ್ತಿ ಎಲ್ಲವನ್ನ ವ್ಯರ್ಥ ಮಾಡ್ತಾ ಇದ್ದಾನೆ. ಅಂದ್ರೆ ನಿಜವಾಗಿಯೂ ನಮಗೆ ಜೀವನದಲ್ಲಿ ಸಂತೋಷ ಬೇಕು ಅಂದ್ರೆ ಭಗವಂತನ ಜೊತೆ ಒಂದು ಸಂಬಂಧವನ್ನ ನಾವು ಹೊಂದಿರಬೇಕು. ಯಾರು ಭಗವಂತನಿಂದ ಬೇರ್ಪಟ್ಟಿದಾರೋ, ಅದು ಯಾರ ಜೀವನದಲ್ಲಿ ಭಗವಂತ ಇಲ್ವೋ ಅವರು ನಿಜವಾದ ಸಂತೋಷವನ್ನ ಅನುಭವಿಸೋಕ್ ಸಾಧ್ಯನೇ ಇಲ್ಲ. ಮತ್ತೆ ಆ ಸಂಬಂಧ ಅಥವಾ ಭಗವಂತನ ಜೊತೆ ಇರೋದು ಅಂದ್ರೆ ಭಕ್ತಿ ಸೇವೆ ಮಾಡೋದು. ಬೇರ್ಪಡೋದು ಅಂದ್ರೆ ಭಕ್ತಿ ಸೇವೆ ಮಾಡದೇ ಇರೋದು. ಭಕ್ತಿ ಸೇವೆ ಅಂದ್ರೆ ಸರಳವಾದದ್ದು. 4 ಅಂಶಗಳು, ABCD. ಅಸೋಸಿಯೇಷನ್ ಭಕ್ತರ ಸಂಘ, B ಅಂದ್ರೆ ಪುಸ್ತಕಗಳು, ಭಗವದ್ಗೀತಾ, ಭಾಗವತ. C ಅಂದ್ರೆ ಚಾಂಟಿಂಗ್, ಹರೇ ಕೃಷ್ಣ ಮಹಾಮಂತ್ರದ ಜಪ. D ಅಂದ್ರೆ ಡಯಟ್ ಮತ್ತೆ ಡೇಟಿ ವರ್ಷಿಪ್. ಡಯಟ್ ಅಂದ್ರೆ ಪ್ರಸಾದವನ್ನು ಸ್ವೀಕರಿಸೋದು, ಡೇಟಿ ವರ್ಷಿಪ್ ಅಂದ್ರೆ ಕೃಷ್ಣನ ಆರಾಧನೆಯನ್ನ ಮಾಡೋದು. ಇದಿಷ್ಟು ವಿಷಯಗಳು ಮಾಡಿದ್ರೆ ಭಕ್ತಿ. ಅದು ಯಾರು ಈ ವಿಷಯಗಳನ್ನ ಮಾಡೋದಿಲ್ವೋ ಅವರು ಭಗವಂತನಿಂದ ಬೇರ್ಪಟ್ಟಿದ್ದಾರೆ. ಅವರು ಸಂತೋಷವಾಗಿರಕ್ ಸಾಧ್ಯ ಇಲ್ಲ. ಈ ಆಧುನಿಕ ಈ ಭೌತಿಕತೆಯಲ್ಲಿ ಮುಳುಗಿರುವಂತ ಸಮಾಜ ಭಗವಂತನಿಂದ ಬೇರ್ಪಟ್ಟಿದೆ. ಹಾಗಾಗಿ ನಾಸ್ತಿಕರಾದ ನಾಯಕರು ಮಾಡೋ ಎಲ್ಲಾ ಯೋಜನೆಗಳು ವಿಫಲವಾಗತ್ವೆ. ಆದ್ರೂ ಕೂಡ ಅವರು ಎಚ್ಚೆಚ್ಚೋಲ್ಲ, ಅವರಿಗೆ ಎಚ್ಚರ ಆಗ್ತಾ ಇಲ್ಲ, ಅವರಿಗೆ ಗೊತ್ತಾಗ್ತಾ ಇಲ್ಲ. ನಾವು ಮಾಡ್ತಾ ಇರೋ ಎಲ್ಲಾ ಯೋಜನೆಗಳು ವಿಫಲವಾಗ್ತಾ ಇವೆ. ಯಾಕೆ ಕಾರಣ? ನಾವು ಭಗವಂತನಿಂದ ಬೇರ್ಪಟ್ಟಿದೀವಿ ಅನ್ನೋದು ಅವ್ರಿಗೆ ಗೊತ್ತಾಗ್ತಾ ಇಲ್ಲ. ಮತ್ತೆ ಯುಗದಲ್ಲಿ ಎಚ್ಚರಗೊಳ್ಳೋದಕ್ಕೆ ಇರುವಂತ ಮಾರ್ಗ ಏನು? ಶಿಫಾರಸ್ ಮಾಡಿರೋ ಮಾರ್ಗ ಹರೇ ಕೃಷ್ಣ ಮಹಾಮಂತ್ರದ ಸಾಮೂಹಿಕ ಜಪ ಅಥವಾ ನಾಮ ಸಂಕೀರ್ತನ. ಮತ್ತೆ ಇದರ ರೀತಿ ವಿಧಾನಗಳನ್ನ ಚೈತನ್ಯ ಮಹಾಪ್ರಭುಗಳು ವಿವರಿಸಿದ್ದಾರೆ. ಮತ್ತೆ ಬುದ್ಧಿವಂತ ವ್ಯಕ್ತಿಗಳು ಅವರ ಉಪದೇಶಗಳನ್ನ ಸ್ವೀಕಾರ ಮಾಡಬಹುದು, ಮತ್ತೆ ನಿಜವಾದ ಶಾಂತಿ ಸಮೃದ್ಧಿಯನ್ನ ಪಡ್ಕೋಬಹುದು. ಭಾಗವತವನ್ನ ಪ್ರಸ್ತುತಪಡಿಸ್ತಾ ಇರೋ ಉದ್ದೇಶವು ಅದೇ. ಮತ್ತೆ ಇದನ್ನ ನಂತರದ ಶ್ಲೋಕಗಳಲ್ಲಿ ವಿವರಿಸಲಾಗುವುದು. ಸೊ ಎಷ್ಟೊಂದು ಮುಖ್ಯವಾದ ವಿಷಯಗಳನ್ನು ಪ್ರಭುಪಾದರು ಮಾತಾಡಿದ್ದಾರೆ ನೋಡಿ. ಇಷ್ಟು ಸಣ್ಣ ಶ್ಲೋಕ. ನೈಮಿಷಾರಣ್ಯದ ಮಹಿಮೆ, ಭಗವದ್ಭಕ್ತರ ಗುಣಲಕ್ಷಣ, ಎಲ್ಲಾ ಕಾರ್ಯಗಳನ್ನ ವಿಷ್ಣು ಅಥವಾ ಅವನ ಭಕ್ತರ ಸಂತೃಪ್ತಿಗಾಗಿ ಮಾಡುವಂತ ವಿಷಯ. ಅದರಿಂದ ಶಾಂತಿ ಸಮೃದ್ಧಿ ಸಿಗುತ್ತೆ, ಇಂದ್ರಿಯ ಭೋಗದಿಂದ ಸಿಗಲ್ಲ. ಮತ್ತೆ ನಿಜವಾದ ಸಮಾಜ ಕಲ್ಯಾಣ ಕಾರ್ಯ ಅಂದ್ರೆ ಈ ಭಕ್ತಿಯನ್ನ ಎಲ್ಲರಿಗೂ ಕೊಡೋದು. ಅದರಿಂದಾನೇ ಅವ್ರಿಗೆ ಶಾಂತಿ ಸಮೃದ್ಧಿಗೆ ಅದೇ ಶಾಂತಿ ಸಮೃದ್ಧಿಯ ಮಾರ್ಗ. ಮತ್ತೆ ಭಗವಂತನನ್ನ ಆರಾಧಿಸಿದ್ರೆ ಎಲ್ಲಾ ದೇವತೆಗಳು ಎಲ್ಲರನ್ನೂ ಆರಾಧಿಸಿದಂತೆ. ಭಗವಂತನಿಂದ ಬೇರ್ಪಟ್ಟಿರೋರು ಎಂದೂ ಶಾಂತಿ ಸಮೃದ್ಧಿ ಸಂತೋಷವನ್ನು ಪಡೆಯಕ್ಕೆ ಸಾಧ್ಯ ಇಲ್ಲ. ಆ ಬೇರ್ಪಟ್ಟಿದ್ದು ನಾವು ಎಷ್ಟೇ ಪ್ರಯತ್ನ ಮಾಡಿದ್ರು, ಎಷ್ಟೇ ದೊಡ್ಡ ದೊಡ್ಡ ಯೋಜನೆಗಳು ಮಾಡಿದ್ರು ಕೂಡ ಅದು ವಿಫಲವಾಗುತ್ತೆ. ಮತ್ತೆ ಈ ಒಂದು ಯುಗದಲ್ಲಿ ಶಿಫಾರಸ್ ಮಾಡಿರುವಂತ ಯಜ್ಞದ ಮಾರ್ಗ ನಾಮ ಸಂಕೀರ್ತನ ಅಂದ್ರೆ ಹರೇ ಕೃಷ್ಣ ಮಹಾಮಂತ್ರದ ಜಪ, ವೈಯಕ್ತಿಕ ಜಪ, ಸಾಮೂಹಿಕ ಕೀರ್ತನೆ. ಇವೆಲ್ಲವನ್ನು ಮಾಡೋದ್ರಿಂದ ನಾವು ನಿಜವಾದ ಶಾಂತಿ, ಸಮೃದ್ಧಿ, ಸಂತೋಷ, ಆನಂದ ಎಲ್ಲವನ್ನ ನಾವು ಅನುಭವಿಸ್ಬೋದು. ಓಕೆ, ಶ್ಲೋಕ 5. ತಯೇಕದಾ ತು ಮುನಯಃ ಪ್ರಾತರ್ಹುತಹುತಾಗ್ನಯಃ ಸತ್ಕೃತಂ ಸೂತಮಾಸಿ.
ಸತ್ಕೃತಂ ಸೂತಂ ಆಸೀನಂ ಪಪ್ರಚ್ಚುರ್ ಇದಮಾದರಾತ್. ಹರೇ ಕೃಷ್ಣ ಒಂದಿನ ಪ್ರಭು. ಹರೇ ಕೃಷ್ಣ, ಮ್ಯೂಟ್ ಮಾಡ್ಕೋಬೇಡಿ ದಯವಿಟ್ಟು. ಪ್ರಭು, ಹಾ, ಆ, ಹೇಳಿ ಬ್ರೋ. ಶೌನಕ ಋಷಿ ಮತ್ತೆ ಸೂತ ಗೋಸ್ವಾಮಿಗಳದು ಮತ್ತೆ ಸುಖದೇವ್ ಗೋಸ್ವಾಮಿಗಳು, ಸೊ ಈ ಮೂರು ಋಷಿಗಳದ್ದು ನಾವು ತುಂಬಾ ಕೇಳ್ತೀವಿ. ಅಟ್ಲೀಸ್ಟ್ ಒಂದ್ ಸ್ವಲ್ಪ ಡೀಟೇಲ್ ಹೇಳ್ತೀರಾ ಪ್ರಭು ಇವ್ರ ಮೂರ್ ಜನ ಬಗ್ಗೆ? ನಾಟ್ ಟು ಎಸ್, ಮಚ್. ಸೂತ ಗೋಸ್ವಾಮಿ ಅವ್ರದ್ದು ಮುಂದೆ ಬರುತ್ತೆ. ಆ, ಗಂಗಾ ಮಾತಾಜಿ ದಯವಿಟ್ಟು ಮ್ಯೂಟ್ ಮಾಡ್ಕೋಬೇಡಿ. ನೀವು ಮಧ್ಯ ಮಾತಾಡ್ತಾ ಇದ್ದೀರಾ ಹಿನ್ನೆಲೆಯಲ್ಲಿ, ಕ್ಲಾಸ್ ಡಿಸ್ಟರ್ಬ್ ಆಗ್ತಾ ಇದೆ. ಸೂತ ಗೋಸ್ವಾಮಿ ಅವ್ರದ್ದು ಇವಾಗ ಮುಂದೆ ಬರುತ್ತೆ ಪ್ರಭು ಅವ್ರ ಸ್ಥಾನ ಏನು ಅಂತ. ಇದನ್ನ ಆಮೇಲೂ ವರ್ಣನೆ ಮಾಡ್ತಾರೆ. ರೋಮಹರ್ಷಣ ಸೂತರ ಮಗ ಸೂತ ಗೋಸ್ವಾಮಿ. ಬಲರಾಮ ನೈಮಿಷಾರಣ್ಯಕ್ಕೆ ಒಂದ್ಸತಿ ಬಂದಿದ್ದಾಗ ರೋಮಹರ್ಷಣ ಸೂತರನ್ನ ಎಲ್ಲ ಋಷಿ ಮುನಿಗಳು ವ್ಯಾಸಾಸನದ ಮೇಲೆ ಕೂರ್ಸಿರ್ತಾರೆ. ಆದ್ರೆ ರೋಮಹರ್ಷಣ ಸೂತ ಆ ಗೌರವ ತೋರೋದಿಲ್ಲ ಬಲರಾಮರಿಗೆ. ಎದ್ದು ತಮ್ಮ ಸ್ಥಾನದಿಂದ, ಅಂದ್ರೆ ತಾವೇ ಶ್ರೇಷ್ಠ ಎಂಬಂತೆ ಅವರು ಕೂತ್ಕೊಂಡೇ ಇರ್ತಾರೆ. ಅದರಿಂದ ಬಲರಾಮನಿಗೆ ಕೋಪ ಬರುತ್ತೆ. ಬಲರಾಮ ಆಮೇಲೆ ಅವರನ್ನ ಒಂದು ಹುಲ್ಲು ಕಡ್ಡಿಯಿಂದ ಅವರ ಉಪಯೋಗಿಸಿ ಅವರ ಸಂಹಾರ ಮಾಡ್ಬಿಡ್ತಾರೆ. ಆದ್ರೆ ಆಗ ಋಷಿ ಮುನಿಗಳು ಹೇಳ್ತಾರೆ, ನಾವೇ ಇವರನ್ನ ಕೂರ್ಸಿದ್ದು ಇಂತಹ ಸ್ಥಾನದಲ್ಲಿ. ಇವಾಗ ಇದೊಂದು ದೊಡ್ಡ ಅಪರಾಧ ಆಯ್ತು, ನಿಮ್ಮಿಂದ ಪಾಪವಾಯ್ತು. ಸರಿ, ಅದನ್ನ ಹೇಗೆ ಸರಿಪಡಿಸೋದು ಅಂದ್ರೆ ಮೊದಲು ಅಂದ್ರೆ ಒಂದು ತೀರ್ಥಯಾತ್ರೆ ಹೋಗ್ಬೇಕು ಇತ್ಯಾದಿ ಹೇಳ್ತಾರೆ. ಆಮೇಲೆ ಆದ್ರೆ ಇವಾಗ ಅದು ಸರಿ, ಆದ್ರೆ ಇವಾಗ ಇಲ್ಲಿ ನಾವೆಲ್ಲ ಇಲ್ಲಿ ಸಭೆ ಸೇರಿದ್ವಿ ಅವರಿಂದ ಶ್ರವಣ ಮಾಡಕ್ಕೆ, ಇವಾಗ ಅದನ್ನ ಯಾರು ಮುಂದುವರಿಸ್ತಾರೆ ಅಂದಾಗ ಬಲರಾಮ ಆ ಒಂದು ಮಗ ತಂದೆಯ ಪ್ರತಿನಿಧಿ, ಹಾಗಾಗಿ ಅವನನ್ನ ನಾನು ಸಶಕ್ತಗೊಳಿಸ್ತೀನಿ ಅಂತ ಸೂತ ಗೋಸ್ವಾಮಿ ಅವರನ್ನ ಸಶಕ್ತಗೊಳಿಸ್ತಾನೆ ಬಲರಾಮ. ಹಾಗಾಗಿ ಅವ್ರಿಗೆ ಆ ಒಂದು ಶಕ್ತಿ ಬರುತ್ತೆ. ಮತ್ತೆ ಇದೇ ಸೂತ ಗೋಸ್ವಾಮಿ ಶುಕದೇವ ಗೋಸ್ವಾಮಿ ಅವರು ಪರೀಕ್ಷಿತ ಮಹಾರಾಜರಿಗೆ ಭಾಗವತವನ್ನ ಹೇಳ್ತಾ ಇದ್ದಾಗ ಇವರು ಗಂಗೆಯ ದಡದಲ್ಲಿ ಇವರು ಕೂತ್ಕೊಂಡು ಶ್ರವಣ ಮಾಡಿರ್ತಾರೆ. ಹಿಂದಿನ ಕಾಲದಲ್ಲಿ ಎಲ್ಲ ಶ್ರುತಿದಾರರು, ಅಂದ್ರೆ ಒಂದ್ಸತಿ ಕೇಳ್ಕೊಂಡು ಅವ್ರಿಗೆ ವಿಷಯ ಎಲ್ಲ ಜ್ಞಾಪಕ ಇರ್ತಾ ಇತ್ತು. ಅವ್ರು ಏನು ಟೆಕ್ಸ್ಟ್ ಬುಕ್ ಅಥವಾ ಭಾಗವತ ಪ್ರಿಂಟೆಡ್ ಪುಸ್ತಕ ಇಟ್ಕೊಂಡಿರ್ಲಿಲ್ಲ ಅವರು. ಅದನ್ನ ಶ್ರವಣ ಮಾಡಿದ್ರು. ಮತ್ತೆ ಇಲ್ಲಿ ಮತ್ತೆ ಶೌನಕಾದಿ ಮುನಿಗಳು ಸೂತ ಗೋಸ್ವಾಮಿಯವರನ್ನ ಒಂದು ಬಹಳ ಶ್ರೇಷ್ಠ ವ್ಯಾಸಾಸನದ ಮೇಲೆ ಕೂರಿಸಿದ್ದಾರೆ. ಯಾಕೆ ಅನ್ನೋದನ್ನ ಮುಂದಿನ ಶ್ಲೋಕಗಳಲ್ಲಿ ಬರುತ್ತೆ. ಯಾಕೆ ಅವರನ್ನ ಆರಿಸಿದ್ರು, ಅವರ ಅರ್ಹತೆಗಳು ಏನು ಅನ್ನೋದು. ಹಾಗಾಗಿ ಆ ಸೂತ ಗೋಸ್ವಾಮಿ ಅವರ ಮುಂದೆ ಶೌನಕ ಋಷಿಗಳು ಹಲವಾರು ಪ್ರಶ್ನೆಗಳನ್ನ ಹಾಕ್ತಾರೆ. ಆ ಪ್ರಶ್ನೆಗಳಿಗೆ ಉತ್ತರವಾಗಿ ಸೂತ ಗೋಸ್ವಾಮಿಯವರು ಇಡೀ ಭಾಗವತವನ್ನ ಅವರೇನು ಶ್ರವಣ ಮಾಡಿದ್ರು ಶುಕದೇವ ಗೋಸ್ವಾಮಿಯವರಿಂದ ಅದನ್ನೇ ವರ್ಣನೆ ಮಾಡ್ತಾರೆ. ಇದು ಸೂತ ಗೋಸ್ವಾಮಿ. ಶೌನಕ ಮುನಿಗಳ ಬಗ್ಗೆ ನಾನು ಅಷ್ಟೊಂದು ಶ್ರವಣ ಮಾಡಿಲ್ಲ. ಭಾಗವತದಲ್ಲಿ ಇದೆ ಒಂದ್ ಸ್ವಲ್ಪ, ಎಲ್ಲೋ ನನಗಷ್ಟು ನೇರವಾಗಿ ಜ್ಞಾಪಕ ಬರ್ತಾ ಇಲ್ಲ. ಶುಕದೇವ ಗೋಸ್ವಾಮಿ ಅವರು ವ್ಯಾಸದೇವರ ಮಗ. ಅವರು ಭಾಗವತದಲ್ಲಿ ಅವರ ವರ್ಣನೆಯನ್ನು ಬರುತ್ತೆ. ಈ ಸ್ಕಂದದ ಕೊನೆಯಲ್ಲಿ ಶುಕದೇವ ಗೋಸ್ವಾಮಿ ಅವರನ್ನು ಪರಿಚಯಿಸ್ತಾರೆ. ಸೊ ಅವರು ವ್ಯಾಸದೇವರ ಮಗ. ಜನ್ಮತಃ ಮುಕ್ತಾತ್ಮರು ಅವರು. ಆದ್ರೆ ವ್ಯಾಸದೇವರು ಆಗ ಭಾಗವತವನ್ನ ಭಾಗವತದ ಸಂಕಲನ ಮಾಡಿರ್ತಾರೆ. ಆಗ ಅವರು ಇವಾಗ ಶುಕದೇವ ಗೋಸ್ವಾಮಿ ಏನಾಗ್ತಾರೆ, 16 ವರ್ಷಕ್ಕೆ ಜನ್ಮ ತಗೋತಾರ ಅವರು. ಅಂದ್ರೆ 16 ವರ್ಷ ತಮ್ಮ ತಾಯಿಯ ಗರ್ಭದಲ್ಲೇ ಇದ್ದು ಬಂದ ತಕ್ಷಣ ಮನೆ ಬಿಟ್ಟು ಹೊಟ್ಟೋಗ್ಬಿಡ್ತಾರೆ. ವ್ಯಾಸದೇವರಿಗೆ ಬಹಳ ನೋವಾಗತ್ತೆ. ಹಾಗಾಗಿ ಅವರು ಏನ್ ಮಾಡ್ತಾರೆ, ಕೆಲವರನ್ನ ತಮಗೆ ಗೊತ್ತಿರೋರನ್ನ ಶುಕದೇವ ಗೋಸ್ವಾಮಿ ಅವರು ಎಲ್ಲೋ ಕಾಡಲ್ಲಿದ್ರು ಅವ್ರ ಹತ್ರ ಕಳಿಸ್ಬಿಟ್ಟು ಭಾಗವತದ 10ನೇ ಸ್ಕಂದದ ಕೃಷ್ಣನ ಕುರಿತಾದ ಕೆಲ ಶ್ಲೋಕಗಳನ್ನ ಅವ್ರ ಹತ್ರ ಹೇಳಿಸ್ತಾರೆ ಶುಕದೇವರ ಮುಂದೆ. ಶುಕದೇವ ಗೋಸ್ವಾಮಿ ಅವರು ಮುಕ್ತಾತ್ಮರಾಗಿದ್ರು ಕೂಡ ಆ ಶ್ಲೋಕಗಳನ್ನ ಕೇಳಿ ಅವರು ಬಹಳ ಆಕರ್ಷಿತರಾಗೋಗಿ ಆ ವ್ಯಕ್ತಿಗಳನ್ನ ಕೇಳ್ತಾರೆ, ನನಗೆ ಇನ್ನೂ ಇದನ್ನ ಅಧ್ಯಯನ ಮಾಡ್ಬೇಕು, ಎಲ್ಲಿ ಸಿಗುತ್ತೆ ಇದು ಅಂತ. ಈ ಪ್ರಶ್ನೆಯನ್ನ ಕೇಳಿದಾಗ ಆ ವ್ಯಕ್ತಿಗಳು ಹೇಳ್ತಾರೆ, ಇದನ್ನ ವ್ಯಾಸದೇವರು ಕೊಟ್ಟಿರೋದು, ಹಾಗಾಗಿ ನೀವು ವ್ಯಾಸದೇವರ ಹತ್ರ ಹೋಗಿ ಕೇಳಿದ್ರೆ ಅವ್ರು ನಿಮ್ಗೆ ಇದು ಇಡೀ ಗ್ರಂಥವನ್ನ ನಿಮ್ಗೆ ಕಲಿಸ್ತಾರೆ ಅಂತ. ಆಗ ಶುಕದೇವ ಗೋಸ್ವಾಮಿ ಮತ್ತೆ ವ್ಯಾಸದೇವರ ಹತ್ರ ಹೋಗ್ತಾರೆ. ಮನೆ ಬಿಟ್ಟು ಬಂದಿರ್ತಾರೆ, ತಂದೆಯವರಿಂದ ದೂರ ಆಗಿರ್ತಾರೆ, ಆದ್ರೆ ಮತ್ತೆ ವಾಪಸ್ ಹೋಗಿ ಇಡೀ ಭಾಗವತವನ್ನ ಅವರಿಂದ ಶ್ರವಣ ಮಾಡ್ತಾರೆ. ಸೊ ಹೀಗೆ ಎಲ್ಲಾ ಮಹಾಶ್ರೇಷ್ಠ ಜೀವಿಗಳು ಇವರೆಲ್ಲ. ಇವ್ರ ಬಗ್ಗೆ ಇನ್ನು ಮುಂದೆ ನಾವು ಕೇಳಿಸ್ಕೋತೀವಿ. ಓಕೆ. ಒಂದು ದಿನ ತಮ್ಮ ಕರ್ತವ್ಯಗಳನ್ನ ಮಾಡಿದ ಬಳಿಕ, ಅಂದ್ರೆ
ಒಂದು ಯಜ್ಞಾಗ್ನಿಯನ್ನ ಹ್ಮ್, ಹೊತ್ತಿಸಿದ ಬಳಿಕ ಮತ್ತೆ ಶ್ರೀಲ ಸೂತ ಗೋಸ್ವಾಮಿ ಅವರಿಗೆ ಆ ಹ್ಮ್, ಆಸೀನ ಆಸನವನ್ನು ಕೊಟ್ಟು ಮಹರ್ಷಿಗಳು ಪ್ರಶ್ನೆಗಳನ್ನ ಮಾಡ್ತಾರೆ. ಬಹಳ ಗೌರವದಿಂದ ಪ್ರಶ್ನೆಗಳನ್ನ ಮಾಡ್ತಾರೆ. ಯಾ ಯಾವ ವಿಷಯಗಳ ಬಗ್ಗೆ ಅನ್ನೋದನ್ನು ನಾವು ಮುಂದಿನ ಶ್ಲೋಕಗಳಲ್ಲಿ ತಿಳ್ಕೋತೀವಿ. ಇಲ್ಲಿ ಮುಖ್ಯವಾದದ್ದು ಸೂತ ಗೋಸ್ವಾಮಿ ಅವರಿಗೆ ಬಹಳ ಆದರದೊಂದಿಗೆ ಪ್ರಶ್ನೆಗಳನ್ನ ಮಾಡ್ತಾರೆ. ಸವಾಲ್ ಹಾಕೋ ಮನೋಭಾವದಲ್ಲಿ ಅಲ್ಲ, ನನಗೆ ಎಲ್ಲ ಗೊತ್ತು ಅನ್ನೋ ಮನೋಭಾವದಲ್ಲಲ್ಲ. ಓಕೆ, ಇಲ್ಲಿ ಪ್ರಭುಪಾದರು ಬರೀತಾರೆ. ಇವಾಗ ಪ್ರಾತಃ ಕಾಲದ ವಿಶೇಷತೆ, ಮುಂಜಾನೆ ಆಧ್ಯಾತ್ಮಿಕ ಸೇವೆಗಳನ್ನ ಮಾಡೋದಕ್ಕೆ ಅತ್ಯುತ್ತಮವಾದ ಸಮಯ. ಇಲ್ಲಿ ಮಹರ್ಷಿಗಳು ಭಾಗವತವನ್ನ ಹೇಳುವಂತಹ ಶುಕದೇವ ಸೂತ ಗೋಸ್ವಾಮಿ ಅವರಿಗೆ ಆ ಒಂದು ಗೌರವದ ಆಸನ, ಆ ಗೌರವದ ಆಸನ ಅಂದ್ರೆ ವ್ಯಾಸಾಸನದ ಮೇಲೆ ವ್ಯಾಸಾಸವನ್ನ ಅರ್ಪಿಸ್ತಾರೆ, ಅಥವಾ ವ್ಯಾಸದೇವರ ಕುರ್ಚಿ ಅಥವಾ ಆಸನ. ಅಂದ್ರೆ ಏನರ್ಥ? ಶ್ರೀ ವ್ಯಾಸದೇವರು ಮೂಲ ಗುರುಗಳು ಎಲ್ಲರಿಗೂ, ಮತ್ತೆ ಬೇರೆ ಎಲ್ಲ ಗುರುಗಳು ಅವರ ಪ್ರತಿನಿಧಿಗಳು ಅಂತ ಪರಿಗಣಿಸಲಾಗತ್ತೆ. ಪ್ರತಿನಿಧಿ ಅಂದ್ರೆ ಯಾರು? ಯಾರು ವ್ಯಾಸದೇವರ ದೃಷ್ಟಿಕೋನವನ್ನೇ ಪ್ರಸ್ತುತಪಡಿಸ್ತಾರೋ ಅವರು ಪ್ರತಿನಿಧಿಗಳು. ವ್ಯಾಸದೇವರು ಈ ಭಾಗವತವನ್ನ ಶುಕದೇವ ಗೋಸ್ವಾಮಿಯವರಿಗೆ ಕೊಡ್ತಾರೆ. ಸೂತ ಗೋಸ್ವಾಮಿ ಅವರು ಶುಕದೇವ ಗೋಸ್ವಾಮಿಯಿಂದ ಶ್ರವಣ ಮಾಡ್ತಾರೆ. ಎಲ್ಲ ಅಧಿಕೃತ ಪ್ರತಿನಿಧಿಗಳು, ವ್ಯಾಸದೇವರ ಪ್ರತಿನಿಧಿಗಳು ಗುರು ಶಿಷ್ಯ ಪರಂಪರೆಯಲ್ಲಿ ಬರ್ತಾರೆ. ಮತ್ತೆ ಅವರೆಲ್ಲ ಗೋಸ್ವಾಮಿಗಳಾಗಿರ್ತಾರೆ. ಗೋಸ್ವಾಮಿಗಳು ಅಂದ್ರೆ ಅವರು ತಮ್ಮ ಇಂದ್ರಿಯಗಳನ್ನ ನಿಯಂತ್ರಿಸ್ಕೊಂಡಿರ್ತಾರೆ. ಮತ್ತೆ ಪೂರ್ವದ ಆಚಾರ್ಯರು ಕೊಟ್ಟಿರೋ ಪಥವನ್ನ ಅವರು ಚಾಚು ತಪ್ಪದೆ ಪಾಲನೆ ಮಾಡ್ತಾರೆ. ಗೋಸ್ವಾಮಿಗಳು ತಮಗೆ ಮನಬಂದಂತೆ ಭಾಗವತದ ಮೇಲೆ ಪ್ರವಚನಗಳನ್ನ ಕೊಡೋದಿಲ್ಲ. ಬದಲಿಗೆ ಬಹಳ ಜಾಗರೂಕತೆಯಿಂದ ತಮ್ಮ ಪೂರ್ವದ ಆಚಾರ್ಯರು ಏನನ್ನ ಯಾವ ರೀತಿ ಕೊಟ್ಟಿದ್ದಾರೋ ಅದೇ ರೀತಿ ಆಧ್ಯಾತ್ಮಿಕ ಸಂದೇಶವನ್ನ ಮುರಿಯದೆ ಬದಲಾಯಿಸದೆ ಅದನ್ನ ಕೊಡ್ತಾರೆ. ಇದು ಗುರು ಶಿಷ್ಯ ಪರಂಪರೆ ಪ್ರಾಮುಖ್ಯತೆ. ಅಧಿಕೃತ ಗುರು ಶಿಷ್ಯ ಪರಂಪರೆ, ಅಧಿಕೃತ ಗುರು ಶಿಷ್ಯ ಪರಂಪರೆಯಲ್ಲಿ ಅವರು ಎಲ್ಲರೂ ವ್ಯಾಸದೇವರ ಪ್ರತಿನಿಧಿಗಳಾಗಿರ್ತಾರೆ, ಗೋಸ್ವಾಮಿಗಳಾಗಿರ್ತಾರೆ. ಮತ್ತೆ ಆ ಪರಂಪರೆಯಲ್ಲಿ ಪೂರ್ವದ ಆಚಾರ್ಯರು ಕೊಟ್ಟಿರೋ ವಿಷಯವನ್ನೇ ಅವರು ಯಾವ ಬದಲಾವಣೆ ಇಲ್ಲದೆ ಪ್ರಸ್ತುತಪಡಿಸ್ತಾರೆ. ಇದು ಬಹಳ ಮುಖ್ಯ. ಹಾಗಾಗಿ ಯಾರಂದ್ರೆ ಅವರಿಂದ ಭಾಗವತ ಶ್ರವಣ ಮಾಡಬಾರ್ದು. ಯಾವಾಗ್ಲೂ ಹೇಳ್ತೀನಿ ನಾನು, ನೀವು ಯಾರಿಂದ ಶ್ರವಣ ಮಾಡ್ತೀರೋ ಅವರ ಗುರುಗಳ ಹೆಸರು ಕೇಳಿ. ಇವಾಗ ಉದಾಹರಣೆಗೆ ನೀವು ನನ್ನಿಂದ ಶ್ರವಣ ಮಾಡ್ತಾ ಇದ್ದೀರಾ, ನಾನು ಹೇಳ್ತಾ ಇದ್ದೀನಿ, ನನ್ನ ಗುರುಗಳ ಹೆಸರು ಪರಂ ಪೂಜ್ಯ ಭಕ್ತಿ ವಿಕಾಸ್ ಮಹಾರಾಜರು, ಅವರು ಶ್ರೀಲ ಪ್ರಭುಪಾದರ ಶಿಷ್ಯಂದರು, ಶ್ರೀಲ ಪ್ರಭುಪಾದರು ಈ ಇಸ್ಕಾನಿನ ಸಂಸ್ಥಾಪಕ ಆಚಾರ್ಯರು, ಇಸ್ಕಾನ್ ಮಧ್ವ ಗೌಡಿಯ ಸಂಪ್ರದಾಯದ ಭಾಗ. ಹಾಗಾಗಿ ಇದು ಅಧಿಕೃತ ಪರಂಪರ. ಮತ್ತೆ ನಾವು ಪ್ರಭುಪಾದರು ಕೊಟ್ಟಿರೋ ಭಾವಾರ್ಥದಿಂದ ಓದ್ತಾ ಇರೋದ್ರಿಂದ ಅದು ಇನ್ನಷ್ಟು ಅಧಿಕೃತವಾಗಿರುವಂಥದ್ದು. ನನ್ನ ಮನಸ್ಸಿಗೆ ಬಂದಂಗೆ ನಾನು ಇದಕ್ಕೆ ವಿವರಣೆ ಕೊಡ್ತಾ ಇಲ್ಲ. ಪ್ರಭುಪಾದರು ಕೊಟ್ಟಿರೋದನ್ನ ಕೊಡ್ತಾ ಇರೋದು. ಪ್ರಭುಪಾದರು ಅಧಿಕೃತ ಆಚಾರ್ಯರು, ಹಾಗಾಗಿ ಇದು ಅಧಿಕೃತವಾದ ಶ್ರವಣ. ಸೊ ನೀವು ಯಾರ ಹತ್ರ ಆದರೂ ಯಾರಿಂದಾದ್ರೂ ಶ್ರವಣ ಮಾಡ್ಬೇಕಂದ್ರೆ ಇದನ್ನ ಕೇಳ್ಬೇಕು ಮೊದಲು. ನಿಮ್ಮ ಗುರುಗಳು ಯಾರು, ಯಾವ ಪರಂಪರೆ. ಹಾಗೆ ಭಾಗವತವನ್ನ ಶ್ರವಣ ಮಾಡೋರು ಯಾರು ಆ ಪ್ರವಚನವನ್ನ ಅಥವಾ ಮಾತಾಡ್ತಾ ಇದ್ದಾರೋ ಅವರಲ್ಲಿ ಪ್ರಶ್ನೆಗಳನ್ನ ಹಾಕ್ಬೋದು. ಒಂದೊಂದ್ಸತಿ ನಮಗೆ ಅರ್ಥ ಸ್ಪಷ್ಟವಾಗಿರಲ್ಲ. ಸ್ಪಷ್ಟವಾದ ತಿಳುವಳಿಕೆಯನ್ನು ಪಡ್ಕೊಳ್ಳೋ ಉದ್ದೇಶದಿಂದ ಅವರು ಪ್ರಶ್ನೆಗಳನ್ನ ಹಾಕ್ಬೋದು, ಆದ್ರೆ ಸವಾಲೊಡ್ಡೋ ಮನೋಭಾವದಲ್ಲಿ ಅಲ್ಲ. ಬಹಳ ಗೌರವದೊಂದಿಗೆ. ಯಾರಿಗೆ ಗೌರವ? ಮಾತಾಡ್ತಾ ಇರೋರಿಗೆ, ಮತ್ತೆ ಮಾತನಾಡಲಾಗ್ತಾ ಇರುವಂತಹ ವಿಷಯದ ಬಗ್ಗೆ. ಮಾತನಾಡ್ತಾ ಇರೋರು ಮತ್ತೆ ವಿಷಯದ ಬಗ್ಗೆ, ಎರಡರ ಬಗ್ಗೆನೂ ಗೌರವ ಇರಬೇಕು. ಇದನ್ನು ಭಗವದ್ಗೀತೆಯಲ್ಲೂ ಕೂಡ ಶಿಫಾರಸು ಮಾಡಲಾಗಿದೆ. ಹಾಗಾಗಿ ಇದು ಶರಣಾಗತ ಸಮರ್ಪಿತ ಭಾವದಲ್ಲಿ ನಾವು ಶ್ರವಣ ಮಾಡಬೇಕು, ಸರಿಯಾದ ಮೂಲಗಳಿಂದ. ಹಾಗಾಗಿ ಈ ಋಷಿಗಳು ಸೂತ ಗೋಸ್ವಾಮಿಯವರನ್ನ ಬಹಳ ಗೌರವದಿಂದ ಅವರು ಉದ್ದೇಶಿಸ್ತಾ ಇದ್ದಾರೆ.
ಮುಂದಿನ ಶ್ಲೋಕದಲ್ಲಿ ಋಷಿಗಳು ಮಾತಾಡ್ತಾರೆ. ಋಷಯ ಊಚುಃ ತ್ವಯಾ ಖಲು ಪುರಾಣಾನಿ ಸೇತಿಹಾಸಾನಿ ಚಾನಗ ಆಖ್ಯಾತಾನ್ಯಪಿ ಅಧೀತಾನಿ ಧರ್ಮಶಾಸ್ತ್ರಾಣಿ ಯಾನ್ಯುತ. ಋಷಿಗಳು ಹೇಳ್ತಾ ಇದ್ದಾರೆ, ಪೂಜ್ಯ ಸೂತ ಗೋಸ್ವಾಮಿಯವರೇ, ನೀವು ಎಲ್ಲಾ ದೋಷ ಮುಕ್ತರು, ಎಲ್ಲಾ ದೋಷಗಳಿಂದ ನೀವು ಮುಕ್ತರು. ಮತ್ತೆ ಧಾರ್ಮಿಕ ಶಾಸ್ತ್ರಗಳಲ್ಲಿ ನೀವು ಪರಿಣತರು. ಇಲ್ಲಿ ಹೇಳ್ತಾ ಇದ್ದಾರೆ ಧರ್ಮಶಾಸ್ತ್ರಾಣಿ, ಧರ್ಮಶಾಸ್ತ್ರಗಳಲ್ಲಿ ನೀವು ಪರಿಣತರು. ಮತ್ತೆ ಅಲ್ಲದೆ ಪುರಾಣ ಮತ್ತು ಇತಿಹಾಸಗಳಲ್ಲೂ ಕೂಡ ನೀವು ಪರಿಣತರು. ಯಾಕೆಂದ್ರೆ ನೀವು ಅವುಗಳನ್ನ ಸೂಕ್ತ ಮಾರ್ಗದರ್ಶನದ ಅಡಿಯಲ್ಲಿ ನೀವು ಶ್ರವಣ ಮಾಡಿದ್ದೀರಾ, ಅಧ್ಯಯನ ಮಾಡಿದ್ದೀರಾ, ಮತ್ತೆ ವಿವರಿಸಿದ್ದೀರಾ ಕೂಡ. ಸೊ ಇದು ಬಹಳ ಮುಖ್ಯವಾದದ್ದು. ಸೂಕ್ತ ಮಾರ್ಗದರ್ಶನದ ಅಡಿಯಲ್ಲಿ ನಾವು ಶ್ರವಣ ಮಾಡಬೇಕು. ಹಾಗಾಗಿ ಪ್ರಭುಪಾದರ ಮಾರ್ಗದರ್ಶನದ ಅಡಿಯಲ್ಲಿ ನಾವು ಶ್ರವಣ ಮಾಡ್ತಾ ಇದ್ದೀವಿ. ಹಾಗಾಗಿ ಅದು ಸೂಕ್ತ ಮಾರ್ಗದರ್ಶನ. ಮತ್ತೆ ಇನ್ನೊಂದು ಇಲ್ಲಿ ಹೇಳ್ತಾ ಇದ್ರೆ ಸೂತ ಗೋಸ್ವಾಮಿ ಅವರಿಗೆ ಈ ವಿಷಯ ಚೆನ್ನಾಗೇ ಮನವರಿಕೆ ಆಗಿದೆ ಅಥವಾ ಸಾಕ್ಷಾತ್ಕಾರವಾಗಿದೆ. ಯಾಕಂದ್ರೆ ಅವರು ಶ್ರವಣ ಮಾಡಿದ್ದಾರೆ, ಮತ್ತೆ ಅದನ್ನ ಇನ್ನೊಬ್ಬರಿಗೆ ವಿವರಿಸಿದ್ದಾರೆ ಕೂಡ, ಶ್ರವಣಂ ಕೀರ್ತನಂ. ಹಾಗಾಗಿ ನಾವು ಏನು ಶ್ರವಣ ಮಾಡ್ತಾ ಇದೀವೋ ಇವಾಗ ಪ್ರತಿದಿನ, ಅದನ್ನ ನಾವು ಕೀರ್ತನ ಮಾಡ್ಬೇಕು, ಇನ್ನೊಬ್ಬರಿಗೆ ಹೇಳ್ಬೇಕು ನಾವು. ಪ್ರಭುಪಾದರು ಭಾವಾರ್ಥದಲ್ಲಿ ಬರೀತಾರೆ, ಗೋಸ್ವಾಮಿ ಅಥವಾ ಶ್ರೀಲ ವ್ಯಾಸದೇವರ ಅಧಿಕೃತ ಪ್ರತಿನಿಧಿ ಎಲ್ಲಾ ದೋಷಗಳಿಂದ ಮುಕ್ತರಾಗಿರ್ಬೇಕು. ಕಲಿಯುಗದಲ್ಲಿ 4 ದೋಷಗಳು, ಯಾವುದು ಪಾಪದ 4 ಸ್ತಂಭಗಳು, ಅನೈತಿಕ ಸಂಬಂಧ, ಮಾಂಸ ಭಕ್ಷಣೆ ಅಥವಾ ಪ್ರಾಣಿಗಳ ವಧೆ, ಮದ್ಯ, ಮತ್ತೆ ಜೂಜು, ಎಲ್ಲಾ ತರಹದ ಜೂಜು ಅಂತ ಪ್ರಭುಪಾದರು ಬರೀತಾರೆ. ಗೋಸ್ವಾಮಿ ಅವನು ಈ ದೋಷಗಳಿಂದ ಮುಕ್ತನಾಗಿರ್ಬೇಕು. ವ್ಯಾಸಾಸನದ ಮೇಲೆ ಕೂತ್ಕೊಳ್ಳೋಕ್ಕಿಂತ ಮುಂಚೆ ಈ ದೋಷಗಳಿಂದ ಮುಕ್ತನಾಗಿರ್ಬೇಕು. ಯಾರು ಚರಿತ್ರೆಯಲ್ಲಿ ನಿಷ್ಕಳಂಕಿತರಾಗಿಲ್ವೋ ಅಥವಾ ಈ ಮೇಲೆ ಉಲ್ಲೇಖಿಸಲಾಗಿರುವಂತಹ ದೋಷಗಳಿಂದ ಮುಕ್ತರಾಗಿಲ್ವೋ ಅವರನ್ನ ವ್ಯಾಸಾಸನದ ಮೇಲೆ ಕೂತ್ಕೊಳ್ಳಕ್ಕೆ ಬಿಡಬಾರ್ದು. ಅದು ಮಾತ್ರ ಅಲ್ಲ, ಅವರು ಎಲ್ಲಾ ಶಾಸ್ತ್ರಗಳಲ್ಲೂ ಅಥವಾ ವೇದಗಳಲ್ಲೂ ಅವರು ಪರಿಣತರಾಗಿರ್ಬೇಕು. ಪುರಾಣಗಳು ಕೂಡ ವೇದದ ಭಾಗ, ಮತ್ತೆ ಮಹಾಭಾರತ, ರಾಮಾಯಣ ಅಂತಹ ಇತಿಹಾಸವೂ ಕೂಡ ವೇದಗಳ ಭಾಗ. ಹಾಗಾಗಿ ಆಚಾರ್ಯ ಅಥವಾ ಗೋಸ್ವಾಮಿ ಈ ಎಲ್ಲಾ ಶಾಸ್ತ್ರಗಳನ್ನು ಚೆನ್ನಾಗಿ ತಿಳ್ಕೊಂಡಿರ್ಬೇಕು. ಇವಾಗ ಚೆನ್ನಾಗಿ ತಿಳ್ಕೊಂಡಿರ್ಬೇಕು ಅಂದ್ರೆ ನಾವು ಈ ಪ್ರತಿಯೊಂದು ಅಂಶನೂ ತಿಳ್ಕೊಂಡಿರ್ಬೇಕು ಅಂತಲ್ಲ, ಆದರೆ ಅದರ ಸಾರ, ಅದರ ತಾತ್ಪರ್ಯ ಇವುಗಳನ್ನು ನಾವು ತಿಳ್ಕೊಂಡಿರ್ಲೇಬೇಕು. ಮತ್ತೆ ಎಷ್ಟಾಗುತ್ತೋ ಅಷ್ಟು ನಾವು ಅದರ ಆಳಕ್ಕೂ ಇಳಿದಿರ್ಬೋದು, ತೊಂದರೆ ಇಲ್ಲ. ಇಳ್ದಿಲ್ದೇ ಇದ್ರೂ ತೊಂದರೆ ಇಲ್ಲ. ಆದ್ರೆ ಇವಾಗ ಉದಾಹರಣೆಗೆ ಇವಾಗ ರಾಮಾಯಣದಲ್ಲಿ ರಾಮನ ಸ್ಥಾನ ಏನು ಅಂತ ತಮಗೆ ಚೆನ್ನಾಗಿ ಗೊತ್ತಿರಬೇಕು, ಸೀತೆಯ ಸ್ಥಾನ ಏನು ಅಂತ ಚೆನ್ನಾಗಿ ಗೊತ್ತಿರಬೇಕು, ಯಾಕೆ ರಾಮ ಮಾಡಿದ ಕಾರ್ಯಗಳನ್ನ ಯಾಕೆ ಮಾಡ್ದ, ಇವೆಲ್ಲವನ್ನ ನಾವು ಅರ್ಥ ಮಾಡ್ಕೊಂಡಿದ್ರೆ ನಮ್ಗೆ ರಾಮಾಯಣ ತಿಳಿದಂಗೆ. ಇವಾಗ ಪ್ರತಿಯೊಂದು ಅದರಲ್ಲಿರೋ ಡೀಟೇಲ್ ನಮಗೆ ಗೊತ್ತಿಲ್ಲದೆ ಇರ್ಬೋದು. ಅದೇ ರೀತಿ ಮಹಾಭಾರತದಲ್ಲೂ ಅಷ್ಟೇ. ಮಹಾಭಾರತ ಅಂತೂ ಇನ್ನೂ ಕಠಿಣ ಅರ್ಥ ಮಾಡ್ಕೊಳ್ಳೋಕೆ. ಆದ್ರೆ ಯಾರು ಗುರು ಶಿಷ್ಯ ಪರಂಪರೆಯಲ್ಲಿ ಇದನ್ನು ಶ್ರವಣ ಮಾಡಿರ್ತಾರೋ ಅವ್ರಿಗೆ ಹೆಚ್ಚು ಕಡಿಮೆ ವಿಷಯಗಳನ್ನ ವಿವರಿಸುವಷ್ಟು ಸ್ಪಷ್ಟತೆ ಇರುತ್ತೆ. ಅಂಥವರು ವ್ಯಾಸಾಸನದ ಮೇಲೆ ಕೂತ್ಕೋಬಹುದು. ಇಲ್ಲಿ ನೋಡಿ ಹೇಳ್ತಾ ಇದಾರೆ, ಓದೋದಕ್ಕಿಂತ ಶ್ರವಣ ಮಾಡಿ ಅದನ್ನು ವಿವರಿಸೋದು ಮುಖ್ಯ ಅಂತ. ಇವಾಗ ಓದೋದಕ್ಕಿಂತ ಅಂದ್ರೆ ಏನರ್ಥ? ಪ್ರಭುಪಾದರ ಭಾಗವತ ಪ್ರಸ್ತುತ ಪಡಿಸೋಕ್ಕಿಂತ ಮುಂಚೆ ಉದಾಹರಣೆಗೆ ಯಾರೋ ಒಬ್ರು ಈ ಒಂದು ಭಾಗವತ ಅಂದ್ರೆ ಏನು, ಈ ಶ್ಲೋಕ ಇದೆ, ಶ್ಲೋಕದ ಒಂದು ಅರ್ಥ ಇದೆ. ಇವಾಗ ಇಲ್ಲ, ಇದೂ ಇಲ್ಲ, ಬರೀ ಶ್ಲೋಕ ಇದೆ. ಇವಾಗ ನಾನು ಸುಮ್ಮನೆ ಶ್ಲೋಕವನ್ನ ಓದ್ಕೊಂಡು ನನಗೆ ಭಾಗವತ ಗೊತ್ತಾಯ್ತು ಅಂತ ಹೇಳೋದಕ್ಕಾಗಲ್ಲ. ಯಾಕೆ? ಶ್ಲೋಕ ಸಂಸ್ಕೃತದಲ್ಲಿದೆ. ಸಂಸ್ಕೃತದಲ್ಲಿ ಪ್ರತಿಯೊಂದು ಪದಕ್ಕೂ ಸಾವಿರಾರು ಅರ್ಥಗಳು ಕೊಡ್ಬೋದು. ಆ ಲೇಖಕ ಯಾವ ಉದ್ದೇಶ ಇಟ್ಕೊಂಡು ಆ ಪದವನ್ನು ಉಪಯೋಗಿಸ್ತಾ ಅಂತ ನಮ್ಗೆ ಗೊತ್ತಾಗಲ್ಲ. ಅರೆ ಯಾರು ಗುರು ಶಿಷ್ಯ ಪರಂಪರೆಯಲ್ಲಿ ಬಂದಿರ್ತಾರೋ ಅವರು ಈ ಶ್ಲೋಕವನ್ನ ತಮ್ಮ ಗುರುಗಳಿಂದ ಶ್ರವಣ ಮಾಡ್ತಾರೆ. ಶ್ಲೋಕದ ಅರ್ಥವನ್ನ ಸುಮ್ಮನೆ ಒಂದು ಗ್ರಂಥ ಇಟ್ಕೊಂಡು ಓದೋದಿಲ್ಲ. ನಾವು ಅಷ್ಟೇ ಪ್ರಭುಪಾದರ ಭಾವಾರ್ಥಗಳನ್ನ ಓದ್ತಾ ಇರೋದು ಅಂದ್ರೆ ಪ್ರಭುಪಾದರಿಂದ ನೇರವಾಗಿ ಶ್ರವಣ ಮಾಡ್ತಾ ಇರೋದು ಅಂತ ಅರ್ಥ. ಇಲ್ಲಿ ಅಧ್ಯಯನದ ಅರ್ಥ ಸುಮ್ಮನೆ ಶಾಸ್ತ್ರದ ಶ್ಲೋಕಗಳನ್ನ ಓದೋದು ಅಂತ. ನಮ್ಮ
ಅಧ್ಯಯನಕ್ಕೂ ಈ ಅಧ್ಯಯನಕ್ಕೂ ವ್ಯತ್ಯಾಸ ಇದೆ. ನಮ್ಮ ಅಧ್ಯಯನ ಪ್ರಭುಪಾದರ ಪುಸ್ತಕಗಳನ್ನು ಓದೋದು. ಇಲ್ಲಿ ಉಲ್ಲೇಖ ಮಾಡ್ತಾ ಇರುವಂತ ಅಧ್ಯಯನ ಸುಮ್ಮನೆ ಒಂದು ಗ್ರಂಥವನ್ನ ಇಟ್ಕೊಂಡು ಅದು ಸಂಸ್ಕೃತವನ್ನು ಓದೋದು. ಸುಮ್ಮನೆ ಒಂದು ಗ್ರಂಥವನ್ನ ಹಿಡ್ಕೊಂಡು ಅದರ ಸಂಸ್ಕೃತ ಓದೋದ್ರಿಂದ ಏನು ಪ್ರಯೋಜನ ಇಲ್ಲ. ಅದನ್ನ ಪೂರ್ವದ ಆಚಾರ್ಯರಿಂದ ನಾವು ಶ್ರವಣ ಮಾಡಿ ಅದೇ ರೀತಿ ನಾವು ಇನ್ನೊಬ್ಬರಿಗೆ ವಿವರಿಸಬೇಕು. ಇದು ಶಾಸ್ತ್ರವನ್ನ ಅಧ್ಯಯನ ಮಾಡೋದಕ್ಕೆ ಇರುವಂತಹ ಸೂಕ್ತವಾದ ಮಾರ್ಗ. ಈ ಶಾಸ್ತ್ರಗಳ ಜ್ಞಾನವನ್ನ ನಾವು ಕೇವಲ ಶ್ರವಣ ಮಾಡಿ ಅದನ್ನ ವಿವರಿಸೋದ್ರಿಂದ ನಾವು ಅದನ್ನ ನಮ್ಮ ಜೀವನದಲ್ಲಿ ಅದನ್ನ ಸ್ವೀಕರಿಸ್ಬೋದು ಅಥವಾ ಅದನ್ನ ಅಳವಡಿಸ್ಕೊಳ್ಬೋದು. ಇವಾಗ ವಿವರಿಸದೆ ಹೋದ್ರೆ ಏನಾಗತ್ತೆ ಅಂದ್ರೆ ನಮಗೆ ವಿಷಯ ಸರಿಯಾಗಿ ತಿಳಿದಿಯೋ ಇಲ್ವೋ ಅಂತ ಗೊತ್ತಾಗಲ್ಲ. ನಮ್ಮನೆ ಶ್ರವಣ ಮಾಡ್ತೀವಿ, ನಮಗೆ ಎಷ್ಟು ಮನಸ್ಸಿಗೆ ಹೋಯ್ತೋ, ಎಷ್ಟು ನಾವು ಮನಸ್ಸಿ ಸಂಪೂರ್ಣ ಏಕಾಗ್ರತೆಯೊಂದಿಗೆ ಶ್ರವಣ ಮಾಡಿದ್ವು ಅಷ್ಟು ನಮ್ಮ ಮನಸ್ಸಿನೊಳಗೆ ಹೋಗಿರತ್ತೆ. ಹೋಗಿದ್ರು ಕೂಡ ಇವಾಗ ನಮಗೆ ಅಷ್ಟು ಜ್ಞಾಪಕ ಶಕ್ತಿ ಇಲ್ಲೇ ಇರೋದ್ರಿಂದ ಬಹಳ ಬೇಗ ಅರ್ಧಂಬರ್ಧ ಮರೆತು ಹೋಗ್ಬಿಡುತ್ತೆ. ಅದು ವಿವರಿಸಿದ್ರೆ ಏನಾಗತ್ತೆ, ಜಾಸ್ತಿ ಸಮಯ ಅದು ಜ್ಞಾಪಕ ಇರುತ್ತೆ, ಶಾಶ್ವತವಾಗಿ ಕೂಡ ಅದು ಜ್ಞಾಪಕ ಇರ್ಬೋದು. ಹಾಗಾಗಿ ನಾವು ಪ್ರಚಾರ ಮಾಡಬೇಕು, ಕೀರ್ತನೆ ಮಾಡಬೇಕು, ಇನ್ನೊಬ್ಬರಿಗೆ ಹೇಳಬೇಕು ಈ ವಿಷಯಗಳ ಬಗ್ಗೆ. ಹಾಗಾಗಿ ಕೇಳೋದನ್ನ ಶ್ರವಣ ಅಂತಾರೆ, ವಿವರಿಸೋದನ್ನ ಕೀರ್ತನ ಅಂತಾರೆ. ಈ ಎರಡು ಆಧ್ಯಾತ್ಮಿಕ ಒಂದು ಜೀವನದ ಮೂಲ ಅಂಶಗಳು. ಯಾರು ಅಲೌಕಿಕ ಜ್ಞಾನವನ್ನ ಸರಿಯಾಗಿ ತಿಳ್ಕೊಂಡಿದ್ದಾರೋ, ಸರಿಯಾದ ಮೂಲದಿಂದ ಶರಣಾಗತ ಭಾವದಿಂದ ಶ್ರವಣ ಮಾಡಿ ಅವ್ರು ಮಾತ್ರ ಅದನ್ನ ಸರಿಯಾಗಿ ವಿವರಿಸಬಹುದು. ಅಂದ್ರೆ ನಮಗೆ ಅನ್ವಯವಾಗೋದೇನಂದ್ರೆ ಪ್ರಭುಪಾದರ ಬರಹಗಳನ್ನು ನಾವು ಸರಿಯಾಗಿ ಅಧ್ಯಯನ ಮಾಡಿದ್ರೆ ನಾವು ಅವಾಗ ಅದನ್ನ ವಿವರಿಸೋದಕ್ಕೆ ನಮಗೆ ಅರ್ಹತೆ ಲಭ್ಯವಾಗತ್ತೆ. ಅದನ್ನ ನಾವು ಯಾವ ರೀತಿ ಪ್ರಭುಪಾದರ ಪುಸ್ತಕಗಳನ್ನು ಓದಿರ್ಬೇಕು ಅಂದ್ರೆ ಆ ವಿಷಯಗಳು ನಮ್ಮ ತಲೆಯಲ್ಲಿ ಕೂತ್ಕೊಂಡಿರ್ಬೇಕು. ಅವಾಗ ಇನ್ನೊಬ್ಬರಿಗೆ ಹೇಳಬೇಕು ಅಂದ್ರೆ ನಾವು ಅದನ್ನ ಸ್ಮರಣೆ ಮಾಡ್ತೀವಿ, ಅಂದ್ರೆ ಅದನ್ನ ಜ್ಞಾಪಿಸ್ಕೋತೀವಿ. ಆಗ ನಾವು ಶ್ರವಣ ಮಾಡಿದ್ವಿ, ಕೀರ್ತನೆ ಮಾಡಕ್ ಪ್ರಯತ್ನ ಮಾಡ್ತಾ ಇದೀವಿ, ಕೀರ್ತನೆಯ ಸಮಯದಲ್ಲಿ ಸ್ಮರಣ ಮಾಡ್ತೀವಿ ಅಂದ್ರೆ ಜ್ಞಾಪಿಸ್ಕೋತೀವಿ. ಭಕ್ತಿಯ ಮೂರು ಬಹಳ ಬಹಳ ಮುಖ್ಯವಾದ ಅಂಗಗಳಿವು: ಶ್ರವಣ, ಕೀರ್ತನ, ಸ್ಮರಣ. ಬರೀ ಶ್ರವಣ ಮಾಡಿ ಕೀರ್ತನ ಮಾಡ್ಲಿಲ್ಲ ಅಂದ್ರೆ ಸ್ಮರಣ ಆಗಲ್ಲ. ಯಾಕಂದ್ರೆ ಕೀರ್ತನೆ ಮಾಡೋದಕ್ಕೆ ಸ್ಮರಣೆ ಆಗ್ಬೇಕು, ಜ್ಞಾಪಿಸ್ಕೋಬೇಕು. ಓಕೆ, ಇನ್ನೊಂದು ಶ್ಲೋಕ ಮಾಡೋಣ. ಯಾನಿ ವೇದವಿದಾಂ ಶ್ರೇಷ್ಠೋ ಭಗವಾನ್ ಬಾದರಾಯಣಃ ಅನ್ಯೇ ಚ ಮುನಯ ಸೂತ ಪರಾವರವಿದೋ ವಿದುಹು. ವೇದಾಂತಿಗಳಲ್ಲಿ ಬಹಳ ಕಲಿತವರು ಮತ್ತು ವಯಸ್ಸಿನಲ್ಲೂ ಕೂಡ ಸೀನಿಯರ್ ಆಗಿರುವಂತಹ ಸೂತ ಗೋಸ್ವಾಮಿಯವರೇ ಯಾವ್ದ್ರಲ್ಲಿ ಸೀನಿಯರು? ವೇದಾಂತವನ್ನ ತಿಳ್ಕೊಳ್ಳೋದ್ರಲ್ಲಿ ಸೀನಿಯರ್, ವಯಸ್ಸಿನಲ್ಲಿ ಸೀನಿಯರ್ ಅಲ್ಲ. ನೀವು ವ್ಯಾಸದೇವರು ಕೊಟ್ಟಿರುವಂತ ಎಲ್ಲಾ ಜ್ಞಾನವನ್ನ ತಿಳ್ಕೊಂಡಿದ್ದೀರಿ. ವ್ಯಾಸದೇವರು ದೇವರ ಅವತಾರ. ಮತ್ತೆ ಅದಲ್ಲದೆ ನಿಮಗೆ ಬೇರೆ ಪರಾವರ ವಿಧ ಅಂದ್ರೆ ಭೌತಿಕ ಮತ್ತು ಸಾಂಖ್ಯ, ಮೆಟಾಫಿಸಿಕಲ್ ಅಂದ್ರೆ ಸಾಂಖ್ಯ, ಭೌತಿಕ ಜ್ಞಾನ, ಸಾಂಖ್ಯ ಜ್ಞಾನವನ್ನ ತಿಳ್ಕೊಂಡಿರುವಂತ ಹಲವಾರು ಋಷಿಗಳನ್ನು ಕೂಡ ನೀವು ಅವರು ನಿಮಗೆ ಗೊತ್ತಿದ್ದಾರೆ. ಅಂದ್ರೆ ನಿಮ್ಗೆ ವ್ಯಾಸದೇವರ ಕೊಟ್ಟಿರುವಂತ ಜ್ಞಾನವನ್ನ ಮಾತ್ರ ನೀವು ತಿಳ್ಕೊಂಡಿಲ್ಲ, ವ್ಯಾಸದೇವರು ನಿಮ್ಗೆ ತಿಳಿದ್ದಾರೆ, ಜೊತೆಗೆ ಬೇರೆ ಬೇರೆ ಏನು ಜ್ಞಾನದ ವಿಭಾಗಗಳನ್ನು ತಿಳ್ಕೊಂಡಿದ್ದೀರಾ, ಅದನ್ನು ಪ್ರತಿಪಾದಿಸಿರುವಂತಹ ಋಷಿಗಳು ಗೊತ್ತು ನಿಮ್ಗೆ ಅಂತ ಹೊಗಳ್ತಾ ಇದ್ದಾರೆ. ಹಾಗಾಗಿ ನೀವು ಎಲ್ಲರಿಗಿಂತ ಸೀನಿಯರ್. ಭಾಗವತದಲ್ಲಿ ಭಾವಾರ್ಥದಲ್ಲಿ ಪ್ರಭುಪಾದರು ಬರೀತಾರೆ, ಭಾಗವತ ಬ್ರಹ್ಮಸೂತ್ರ ಅಥವಾ ಬಾದರಾಯಣಿ ಅಂದ್ರೆ ವ್ಯಾಸದೇವ, ವೇದಾಂತ ಅವರು ಬರೆದಿರುವಂತ ವೇದಾಂತ ಸೂತ್ರಗಳ ಸಹಜ ವ್ಯಾಖ್ಯ ಭಾಷ್ಯ. ಸಹಜ ಯಾಕೆ? ಅದೇ ಲೇಖಕರು ಯಾರು ಸೂತ್ರಗಳನ್ನು ಕೊಟ್ಟರು ಅದನ್ನೇ ಅವರೇ ಭಾಷ್ಯವನ್ನು ಕೂಡ ಕೊಟ್ಟಿದ್ದಾರೆ. ವ್ಯಾಸದೇವರನ್ನು ಬಿಟ್ಟು ಷಡ್ ದರ್ಶನ ಅಂತ 6 ತರಹದ ತಾತ್ವಿಕ
ವ್ಯವಸ್ಥೆಗಳು ಅಥವಾ ಮಾರ್ಗಗಳಿವೆ. ಆ 6 ಋಷಿಗಳು ಯಾರು ಅಂದ್ರೆ ಗೌತಮ, ಕಣಾದ, ಕಣಾದ, ಕಪಿಲ, ಪತಂಜಲಿ, ಜೈಮಿನಿ, ಅಷ್ಟಾವಕ್ರ. ಆ, ಆದ್ರೆ ಆಮ್, ಆಸ್ತಿಕ ಜ್ಞಾನ, ಅದನ್ನ ವೇದಾಂತ ಸೂತ್ರದಲ್ಲಿ ಸಂಪೂರ್ಣವಾಗಿ ವಿವರಿಸಲಾಗಿದೆ. ಆದರೆ ಬೇರೆ ದರ್ಶನಗಳಲ್ಲಿ, ಬೇರೆ ತಾತ್ವಿಕ ಮಾರ್ಗಗಳಲ್ಲಿ ಆಮ್, ಸರ್ವಕಾರಣಗಳ ಕಾರಣನ ಬಗ್ಗೆ ಯಾವ ಉಲ್ಲೇಖ ಇಲ್ಲ. ಅಂದ್ರೆ ಭಗವಂತನ ಬಗ್ಗೆ ಯಾವ ಉಲ್ಲೇಖ ಇಲ್ಲ. ಆಸ್ತಿಕತೆ ವೇದಾಂತ ಸೂತ್ರದಲ್ಲಿದೆ, ಬೇರೆದ್ರಲ್ಲಿ ಆ ಎಷ್ಟೋ ಮಟ್ಟಿಗೆ ಇದೆ ಅಷ್ಟೇ. ಅವೆಲ್ಲ ಆಸ್ತಿಕ ಸಾಹಿತ್ಯ ಅಂತ ಹೇಳಕ್ಕಾಗಲ್ಲ. ಒಬ್ಬ ವ್ಯಕ್ತಿ ಈ ಎಲ್ಲಾ ಷಡ್ದರ್ಶನ ಅಂದ್ರೆ 6 ಋಷಿಗಳು ಪ್ರತಿಪಾದಿಸಿರುವಂತ ತತ್ವಗಳನ್ನ ತಿಳ್ಕೊಂಡಾದ ಮೇಲೆ ಅವನು ವ್ಯಾಸಾಸನದ ಮೇಲೆ ಕೂತ್ಕೋಬಹುದು. ಆಗ ಅವನು ಭಾಗವತದ ಆಸ್ತಿಕ ದೃಷ್ಟಿಕೋನವನ್ನ ಆ ಬೇರೆ ವ್ಯವಸ್ಥೆಗಳನ್ನ ವಿರೋಧಿಸುವ ಮೂಲಕ ಅವನು ಸ್ಪಷ್ಟವಾಗಿ ವಿವರಿಸಬಹುದು. ಅಂದ್ರೆ ಆ ಭಾಗವತದಲ್ಲಿ ಆಸ್ತಿಕ ದೃಷ್ಟಿಕೋನ ಇದೆ, ಬೇರೆ ದರ್ಶನಗಳಲ್ಲಿ, ಬೇರೆ ತಾತ್ವಿಕ ಮಾರ್ಗಗಳಲ್ಲಿ ಆಸ್ತಿಕತೆ ಅಷ್ಟು ಸ್ಪಷ್ಟವಾಗಿಲ್ಲ. ಅಂದ್ರೆ ದೇವೋತ್ತಮ ಪರಮ ಪುರುಷನ ತಿಳುವಳಿಕೆ ಅಷ್ಟು ಸ್ಪಷ್ಟವಾಗಿಲ್ಲ. ಅವರೆಲ್ಲ ತಮಗೆ ಬೇಕಾಗಿರೋ ರೀತಿಯಲ್ಲಿ ಬೇರೆ ಬೇರೆ ಜ್ಞಾನದ ಮಾರ್ಗಗಳನ್ನು ಕೊಟ್ಟಿದ್ದಾರೆ. ಆದ್ರೆ ಯಾರು ಇವೆಲ್ಲವನ್ನ ತಿಳ್ಕೊಂಡಿರ್ತಾನೋ ಅವನು ಭಾಗವತದಲ್ಲಿರೋ ಆಸ್ತಿಕ ದೃಷ್ಟಿಕೋನವನ್ನ ಸ್ಪಷ್ಟವಾಗಿ ವಿವರಿಸ್ಬೋದು. ಅಂದ್ರೆ ಯಾರಾದ್ರೂ ಬೇರೆ ದರ್ಶನದಿಂದ ಯಾರೋ ಪ್ರಶ್ನೆ ಮಾಡಿದ್ರೆ, ಓಕೆ ಕರ್ಮ ಮೀಮಾಂಸ ಅಂತ ಇದೆ, ಅದರಿಂದ ಇಟ್ಕೊಂಡು ಕರ್ಮನೇ ಶ್ರೇಷ್ಠ, ಕರ್ಮ ಮಾಡೋದೇ ಶ್ರೇಷ್ಠ ಅಂತ ಯಾರೋ ವಾದ ಮಾಡ್ತಾರೆ. ಆದ್ರೆ ಆಗ ಅವನಿಗೆ ಅದು ಗೊತ್ತು, ಕರ್ಮ ಮೀಮಾಂಸ ಅಂದ್ರೆ ಏನು, ಕರ್ಮನೇ ಶ್ರೇಷ್ಠ ಅಂದ್ರೆ ಏನು, ಅವ್ರ ವಾದ ಏನು ಅಂತ ಅವರು ತಿಳ್ಕೊಂಡಿದ್ದು, ಅವಾಗ ಅದನ್ನ ಮುರಿಬೋದು ಅವರು, ಅಥವಾ ಅದಕ್ಕೆ ಸೂಕ್ತವಾದ ಉತ್ತರವನ್ನು ನೀಡಬಹುದು. ಹಾಗಾಗಿ ಇವೆಲ್ಲವನ್ನ ತಿಳ್ಕೊಂಡಿರ್ಬೇಕು. ಆ ಕಾರಣ ಶ್ರೀಯುತ ಗೋಸ್ವಾಮಿ ಅವರು ಸರಿಯಾದ ಗುರುಗಳಾಗಿದ್ರು. ಹಾಗಾಗಿ ನೈಮಿಷಾರಣ್ಯದ ಋಷಿಗಳು ಅವರನ್ನು ವ್ಯಾಸಾಸನದ ಮೇಲೆ ಕೂರಿಸಿದ್ರು. ಮತ್ತೆ ವ್ಯಾಸದೇವರು ಶಕ್ತ್ಯಾವೇಶ ಅವತಾರ, ಭಗವಂತನ ಶಕ್ತ್ಯಾವೇಶ ಅವತಾರ. ಸಾಹಿತ್ಯವನ್ನು ಬರೆಯೋದಕ್ಕೆ ಭಗವಂತ ಒಬ್ಬ ಜೀವಿಗೆ ಶಕ್ತಿಯನ್ನು ಕೊಟ್ಟಿರ್ತಾನೆ, ಆ ಜೀವಿಯನ್ನ ವ್ಯಾಸದೇವ ಅಂತ ಕರೀತಾರೆ. ಓಕೆ, ಇದರೊಂದಿಗೆ ಇವತ್ತಿನ ಈ 7 ಶ್ಲೋಕ ತನಕ ಮುಗಿಸಿದೀವಿ. ಇಲ್ಲೇ ನಿಲ್ಸೋಣ. ಯಾರಿಗಾದ್ರೂ ಏನಾದ್ರು ಪ್ರಶ್ನೆ ಇದ್ರೆ ಕೇಳ್ಬೋದು. ಹರೇ ಕೃಷ್ಣ. ಹರೇ ಕೃಷ್ಣ. ಹರೇ ಕೃಷ್ಣ. ಅದು ಸೂತ ಗೋಸ್ವಾಮಿಗೆ ವ್ಯಾಸ ಮಹಾರಾಜು ಮತ್ತೆ ನಾರದ ಮುನಿ ಎಲ್ಲರೂ ಇದ್ದಾರೆ. ಅವನ್ನ ಅಲ್ಲಿ ಕೂರ್ಸೋಕೆ ಏನು ಮುಖ್ಯತ್ವ ಅಂತ? ಅಲ್ಲ, ಅದೇ ಹೇಳಿದ್ದು. ಇವಾಗ ಅದೇ ಇಲ್ಲಿ ಕಾರಣಗಳು ಕೊಟ್ರಲ್ಲ. ಇವಾಗ ಇವರು ಇದೆಲ್ಲವನ್ನ ತಿಳ್ಕೊಂಡಿರೋದ್ರಿಂದ ಇವರೇ ಶ್ರೇಷ್ಠ ಅಂತ ಅವರನ್ನ ಕೂರಿಸ್ತಾ ಇದ್ದಾರೆ. ಇವಾಗ ಇಲ್ಲಿ ನಾರದ ಮುನಿಗಳಿದ್ರು, ವ್ಯಾಸದೇವರಿದ್ರು ಅಂತ ಇಲ್ಲಿ ಏನು ಉಲ್ಲೇಖ ಬಂದಿಲ್ಲ. ಶುಕದೇವ ಗೋಸ್ವಾಮಿ ಅವರು ಪರೀಕ್ಷಿತ ಮಹಾರಾಜನಿಗೆ ಹೇಳ್ತಿರುವಾಗ ಅವರೆಲ್ಲ ಇದ್ರು. ಆದ್ರೂ ಕೂಡ ಪ್ರಭುಪಾದರು ಭಾವಾರ್ಥದಲ್ಲಿ ಬರೀತಾರೆ, ಶುಕದೇವ ಗೋಸ್ವಾಮಿ ಅವರ ಸ್ಥಾನ ಏನು ಅನ್ನೋದು ಗೊತ್ತಾಗತ್ತೆ. ಅವರೆಲ್ಲರ ತಮ್ಮ ಗುರುಗಳ ಗುರುಗಳಿದ್ರು ಕೂಡ ಇವರೇ ಯೋಗ್ಯ ವ್ಯಕ್ತಿ ಅಂತ ಇವರನ್ನ ಆರಿಸಲಾಯ್ತು. ಇವಾಗ ಅದಕ್ಕೆ ಇನ್ನೊಂಥರ ಯೋಚನೆ ಮಾಡ್ಬೋದು. ಇವಾಗ ಒಂದ್ಸತಿ ಒಬ್ರು ಯಾರೋ ಮಹಾರಾಜರು ನಮ್ಮ ದೇವಸ್ಥಾನದಲ್ಲಿದ್ರು. ಅವಾಗ ನನಗೆ ಕ್ಲಾಸ್ ಕೊಡಕ್ ಹೇಳಿದ್ರು. ಆದ್ರೆ ನಾನು ಅವರನ್ನ ನೋಡಿದ ತಕ್ಷಣ ನಾನು ಅವರಲ್ಲಿ ಪ್ರಾರ್ಥನೆ ಮಾಡಿದೆ, ಮಹಾರಾಜರು ನೀವೇ ಕ್ಲಾಸ್ ಕೊಡಿ ಅಂತ. ಅವ್ರು ಹೇಳಿದ್ರು, ಇಲ್ಲ ನೀನು ಕೊಡು ಅಂತ. ಸೊ ಒಂದ್ ರೀತಿಯಲ್ಲಿ ಶ್ರೇಷ್ಠ ವೈಷ್ಣವರು ಕನಿಷ್ಠ ವೈಷ್ಣವರಿಗೆ ಅವರ ಪರಿಶುದ್ಧತೆಗಾಗಿ ಅಥವಾ ಅವರನ್ನ ತಿದ್ದೋದಕ್ಕಾಗ್ಲಿ ಅಥವಾ ಬೇರೆ ಕಾರಣಗಳಿಗಾಗಿ ಅವ್ರಿಗೆ ಮಾತಾಡಕ್ಕೆ ಅವಕಾಶವನ್ನು ಮಾಡ್ಕೊಡ್ಬೋದು, ಇದೂ ಇರ್ಬೋದು. ಆದ್ರೆ ಪ್ರಭುಪಾದರು ನೇರವಾಗಿ ಹೇಳ್ತಾರೆ, ಶುಕದೇವ್ ಗೋಸ್ವಾಮಿ ಅವರ ಅರ್ಹತೆ ಅಷ್ಟಿತ್ತು, ಅವರನ್ನ ಅಲ್ಲಿ ಕೂರ್ಸಲಾಯ್ತು ಅಂತ. ಸೂತ ಗೋಸ್ವಾಮಿ ಅವ್ರ ಬಗ್ಗೆ ಅದ್ರ ಆ ರೀತಿ ಏನು ಉಲ್ಲೇಖ ಇಲ್ಲ. ಅಂದ್ರೆ ಅಲ್ಲಿ ನಾರದರು ಇದ್ರು, ವ್ಯಾಸದೇವರಿದ್ರು ಅಂತ ಎಲ್ಲೂ ಬರ್ತಿಲ್ಲ. ಓಕೆ, ಇನ್ನೇನಾದ್ರು ಪ್ರಶ್ನೆ? ಓಕೆ, ಮುಕ್ತಾಯ ಮಾಡೋಣ. ಶ್ರೀಮದ್ ಭಾಗವತಂ ಕಿ ಜಯ. ಜಗದ್ಗುರು ಶಿಲ ಪ್ರಭುಪಾದ್ ಕಿ ಜಯ. ವಾಂಚಾ ಕಲ್ಪತರುಭ್ಯಶ್ಚ ಕೃಪಾ ಸಿಂಧುಭ್ಯೋ ಚ ಪತಿತಾನಾಂ ಪಾವನೇಭ್ಯೋ ವೈಷ್ಣವೇಭ್ಯೋ ನಮೋ ನಮಃ. ಕೋಟಿ ವೈಷ್ಣವ ಕಿ ಜಯ. ಸಮೇತ ಗೌರವ ಭಕ್ತವೃಂದ ಕಿ ಜಯ. ಹರೇ ಕೃಷ್ಣ.
ಹರೇ ಕೃಷ್ಣ ಗುರುಜಿ. ಹರೇ ಕೃಷ್ಣ ಗುರುಜಿ. ಪ್ರಣಾಮ ಪ್ರಭು.